ಗುಂಡ, ಗಿರಿ, ಸತ್ಯ, ಜಗ, ಹುಡುಗರ್ನ ಕರ್ಸಿ ಎಲ್ಲ ಕಿತ್ತಾಕ್ಸು. ಆ ಬೇರೆಲ್ಲ ಉಳ್ಸ ಕೇಳೋ. ಏನಣ್ಣ ಇಷ್ಟು ದೂರ? ಏನಾದರೂ ಮುಖ್ಯವಾದ ವಿಷಯನಾ? ಹೇಳೋಣ. ಅಣ್ಣನೂ ಕರ್ಕೊಂಬಂದಿದ್ದೀರಾ? ಶಿವ, ತುಂಬಾ ಮುಖ್ಯವಾದ ವಿಷಯ ಇದೆಯಾ ಕಣಪ್ಪ. ಅದಕ್ಕೆ ನಾವಿಬ್ರು ಹೊರಟು ಬಂದಿದ್ದೀವಿ. ಏನು ಎತ್ತ ಅಂತ ಮಾತಾಡೋದಿಕ್ಕೆ. ಜಾಗ ತಗೊಳ್ಳುವಾಗ ಜಾಗ ಮಾರಾಟ ಮಾಡೋನ್ ಮೋಸ ಮಾಡ್ತಾನೆ ಅಂತ ಕೇಳಿದೀನಿ. ಆದ್ರೆ ಬೈ ಅಗ್ರಿಮೆಂಟ್ ಹಾಕಕ್ಕೂ ಮುಂಚೆನೆ ಜಾಗ ತಗೊಳ್ಳೋನೆ ಮೋಸ ಆಗಿರೋದನ್ನ ಇಲ್ಲೇ ಶಿವ ನೋಡ್ತಾ ಇದೀವಿ. ಅಣ್ಣ ಏನನ್ನೋ ಹೇಳ್ತಾ ಇದ್ದೀರಾ? ಏನಾಯ್ತು ಹೇಳಿ ಅಣ್ಣ. ಈ ಜಾಗಕ್ಕೆ 10 ಲಕ್ಷ ರೂಪಾಯಿ ಕೊಟ್ವಿ ಅಲ್ವಾ, ವಾಪಸ್ ಕೊಡಿ. ಅಣ್ಣ ಏನಣ್ಣ ಇದು ವಿಷಯ ಏನು ಅಂತ ಹೇಳ್ದೆ ಏನೇನೋ ಮಾತಾಡ್ತಾ ಇದ್ದೀರಾ? ಸಿಟಿಯಲ್ಲಿ ಸೈಟ್, ಪಕ್ಕದಲ್ಲೇ ಸ್ಕೂಲ್, 50 ಅಡಿಯಲ್ಲೇ ನೀರು, ಬಸ್ ಹೋಗ್ ಬರೋದು ಬೇರೆ. ಹೌದು ಇದೆ, ಎಲ್ಲ ಇದೆ ಶಿವ. ನಿನ್ ಜಾಗ ಎಲ್ಲಿ? ಯಾರೋ MLA ಬೇಕಾಗಿರೋನಂತೆ. ಯಾರು ಒಳಗಡೆ ಹೋಗ್ಬಾರ್ದು ಅಂತ ಬೇಲಿ ಹಾಕಿ ಕಲ್ ನೆಟ್ಟು ಈ ಜಾಗ ನಮ್ಗೆ ಸೇರ್ಬೇಕು ಅಂತ ಬೋರ್ಡ್ ಬೇರೆ ಹಾಕೋನೆ. ಏನಣ್ಣ ಲಾಸ್ಟ್ ವೀಕು ಒಂದ್ ಸರ್ವೆ ಇಟ್ಟು ಅಳ್ತಾ ಮಾಡಿದೀವಿ. ಒಂದ್ ನಿಮಿಷ ಇರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಣ್ಣ. ಅದೆಲ್ಲ ನೀವು ತೋರ್ಸೋದ್ ಬೇಡ. ನೀವು ನಮ್ಮನ್ನ ಮೋಸ ಮಾಡ್ತಿದ್ದೀರಾ ಅಂತ ಹೇಳ್ತಿಲ್ಲ ಶಿವ, ನೀವು ಮೋಸ ಹೋಗಿದ್ದೀರಾ ಅಂತ ಹೇಳ್ತಿದೀವಿ. ನಮ್ಗೆ ಯಾಕೆ ಈ ಸಮಸ್ಯೆ? ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ, ನಾವ್ ಇಲ್ಲಿಂದ ಹೊರಟೋಗ್ತೀವಿ. ಯೋ, ನಿಮ್ಗೆಲ್ಲ ಏನು ಊರೇ ಬರ್ಕೊಟ್ಟಿದ್ದೀನೇನೋ ನೆನ್ಪಾ? ನಾನು ಮನೆ ಬಿಟ್ಟು, ಜೀವನ ಬಿಟ್ಟು, ಸಂಸಾರ ಬಿಟ್ಟು, ನನ್ನ ಹೆಂಡತಿ ಮಕ್ಕಳು ಒಡವೆನೆಲ್ಲ ಅಡ ಇಟ್ಟು ಜಾಗ ತಗೊಂಡು ದೊಡ್ಡ ಕನ್ಸ್ ಕಾಣ್ತಿದ್ರೆ ನೀವು ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ನೀವೇ ಬೋರ್ಡ್ ಹಾಕೊಂತೀರಾ? ನಾನ್ ಬೆಂಗಳೂರಲ್ಲಿದ್ರೆ ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ ಅಂತ ಊರಿಗೆಲ್ಲ ಹೇಳ್ತಾ ಇದ್ದೀರಾ? ಹಾಕಿರೋ ಬೋರ್ಡು ನಿಮ್ದೇ ಇರ್ಬೋದು, ಆದ್ರೆ ಜಾಗ ನಂದು. ಅದ್ರಲ್ಲಿ ಕಲ್ಲು ಹಾಕೋದಿಕ್ಕೆ, ಕೆಲಸ ಮಾಡಿಸೋದಿಕ್ಕೆ ನಿಮ್ಗೆ 2 ಕೊಂಬಿದ್ಯಾ? ಇಲ್ಲಿ ತಗೊಂಡಿರೋ ತಾಯಿ ಪತ್ರ ಇಂದ ಹಿಡಿದು ಎಲ್ಲ ಪತ್ರನೂ ನನ್ನ ಹತ್ರ ಇದೆ. ತಾಯಿ ಪತ್ರ, ತಂಗಿ ಪತ್ರ, ಎಲ್ಲಾ ಪತ್ರನೂ ನೀನೇ ಭದ್ರವಾಗಿ ಇಟ್ಕೋ. ಅರ್ಥ ಆಯ್ತಾ? ಏನಪ್ಪ ಅವನು ಮಾತಾಡ್ತಾನೆ ಇದ್ದಾನೆ, ನೀನ್ ನೋಡ್ತಾನೆ ಇದ್ಯಾ? ECL ಹಾಕ್ ನೋಡಿ. ECN ಹಾಕೋದು ಎಲ್ಲ ಹಾಕ್ಬಿಟ್ಟೆ ಮಾತಾಡ್ತಾ ಇರೋದು. ಸುರೇಶಣ್ಣ ಹೇಳಿ ನೀವೇ. ಹೆಸರು ಶಿವಮೂರ್ತಿ, ಹಳೆ ನಂಬರ್ 43, ಹೊಸ ನಂಬರ್ 2, ಭಜನೆ ದೇವಸ್ಥಾನದ ರಸ್ತೆ, ಬಾಣಾವಾರ, ಬೆಂಗಳೂರು 23. ಅದೇ ತಾನೆ? ಅದೇ ಚಾಮುಂಡಿ ದೇವಸ್ಥಾನದ ಪಕ್ಕ. ನಾನು ಇದೇ ಜಾಗದಲ್ಲಿ ಮದ್ವೆನೂ ಮಾಡ್ತೀನಿ, ಮತ್ತೆ ಇದೇ ಜಾಗದಲ್ಲಿ ಕಲ್ಲಿಟ್ಟು ಗೋರಿನೂ ಕಟ್ತೀನಿ. ಜಾಗ ಬಿಡೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಹೋಗು, ಯಾವನ್ನ ಕರ್ಕೊಂಬಂದ್ ಏನ್ ಮಾಡ್ಕೋತೀಯೋ ನಾನು ನೋಡ್ತೀನಿ. ಹಂಗಲ್ವಾ? ಬೆಂಗಳೂರಿಗೆ ಹೋಗಿ ಏನೇನ್ ಮಾಡ್ಬೇಕೋ ಎಲ್ಲ ನನಗೆ ಗೊತ್ತು. ಊತ ಹಾಕಿದ್ರೆ ಕಿತ್ತಾಗಕ್ಕಾಗಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದೀವಿ. ಏನ್ ಮಾತಾಡ್ತಾನೆ ಇದ್ಯಾ? ಏಯ್, ಬಂದಾಗಿಂದ ನೋಡ್ತಾನೆ ಇದೀನಿ, ವಟ ವಟ ಅಂತ ಮಾತಾಡ್ತಾನೆ ಇದೀಯಾ? ಈ ಶಿವಮೂರ್ತಿ ಯಾರು ಅಂತ ಎಲ್ಲರಿಗೂ ತೋರಿಸ್ತೀನಿ. ಏನೋ ಮುರಳಿ, ಆ ರೈಸ್ ಮಿಲ್ ಸಮಸ್ಯೆ ಎಲ್ಲ ಮುಗೀತು ತಾನೆ? ಮುಗಿಸಿದೀನಣ್ಣ. ವಿಷಯ ಬೆಳೆಯೋದಕ್ಕೂ ಮುಂಚೆ ಆದಷ್ಟು ಬೇಗ ಮುಚ್ಚಾಕ್ಬೇಕು. ಹ್ಞೂ ಸರಿ ಅಣ್ಣ. ಬಾ ಸರೋಜಿನಿ. ನಮಸ್ಕಾರ ಯಜಮಾನ್ರೆ. ವಿಶ್ವಾಸಿಗಳ ಹೇಗಿದ್ದೀರಾ? ನಾನೇ ನಿಮ್ಮನ್ನ ಬರೋದಿಕ್ ಹೇಳ್ದೆ. ಅವ್ನು ಯಾರೋ ರಿಯಲ್ ಎಸ್ಟೇಟ್ ಮಾಡೋ ಶಿವಮೂರ್ತಿ ಅಂತೆ. ಆ ಜಾಗದ ವಿಷಯವಾಗಿ ತುಂಬಾ ಸಮಸ್ಯೆ ಮಾಡ್ತಿದ್ದಾನಂತೆ. ಅದೆಲ್ಲ ಏನೂ ಇಲ್ಲ ಯಜಮಾನ್ರೆ. ಹುಷಾರು, ಪಕ್ಷದ ಹೆಸರನ್ನ ಕಾಪಾಡ್ಬೇಕಲ್ವಾ? ಎಲೆಕ್ಷನ್ ಬೇರೆ ಬರ್ತಾ ಇದೆ. ನಮ್ ಜಯರಾಮ್ ಹತ್ರ ಹೇಳಿ ಕೇಸ್ನ ಆದಷ್ಟು ಬೇಗ ಮುಗಿಸೋದಿಕ್ ನೋಡು. ಆಯ್ತು ಬಿಡಿ ಯಜಮಾನ್ರೆ. ಲೇ, ಗಾಡಿ ಎತ್ತೋ. ಸರೋಜಿನಿ, ಈ ವರ್ಷ ಎಲ್ಲಾ ಬೂತ್ನು ನಾವೇ ಹೊಡಿಬೇಕು, ನೋಡ್ಕೋ. ಆಯ್ತು ಯಜಮಾನ್ರೆ, ನೀವು ಹೋಗಿ ಬನ್ನಿ. ಏನ್ ಜೈಕುಮಾರ್, ನ್ಯಾಯವಾಗಿರೋ ವಿಷಯಕ್ಕೆ ತಾನೇ ನನ್ನ ಹತ್ರ ಕೇಳ್ತಾ ಇದ್ದೀನಿ. ನಾನೇನೋ ಬಿಟ್ಟಿಯಾಗಿರೋದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀನಿ, ನನ್ನ ಹತ್ರ ಮಾಡ್ತಿದ್ಯಾ? ಶಿವು, ನಾನು ಹೇಳೋದ್ ಕೇಳು. ನಿನ್ನ ತುಂಬಾ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದೀನಿ, ಆದ್ರೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಕ್ಕಾಗಲ್ಲ. ನೀನು ನಾನು ಮಾತಾಡ್ಕೊಳಕ್ಕಷ್ಟೇ ಆಗುತ್ತೆ. ಇದು ಕೆರೆಗೆ ಬಲೆ ಹಾಕಿ ಮೀನ್ ಹಿಡಿಯುವಂತ ಕತೆ. ಡಾಕ್ಯುಮೆಂಟು, ಪ್ರೂಫು, ವಿಟ್ನೆಸ್ ಎಲ್ಲ ಸರಿಯಾಗಿದೆ, ನೀನೇ ನೋಡ್ದಲ್ಲ. ಮತ್ತೆ ಆಕ್ಷನ್ ತಗೊಳಕ್ಕೆ ಯೋಚನೆ ಮಾಡ್ತಿದ್ಯಾ ನೀನು? ಶಿವು, ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲದೆ ಕಾನೂನು ರೀತಿ ಹೋದೆ ಅನ್ಕೋ, ನಿನ್ ಶರ್ಟ್ ಅಲ್ಲಿರೋ ಗುಂಡಿ ಬಿಚ್ಚಿ ಬೀದಿನೂ ಅಲ್ಲಿ ಅಂತ ಹುಚ್ಚಿನ ಮಾಡ್ಬಿಡ್ತಾರೆ ಕಣೋ. ಚಿಕ್ಕ ವಯಸ್ಸಿಂದ ಜೊತೆಲಿ ಓದಿದ್ದೀವಿ. ಅವನೂರಲ್ಲಿ ನೀನು ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ಯಾ ಅಂತ ನಾನು ನಿನ್ನ ಹುಡ್ಕೊಂಡು ಬಂದ್ರೆ
ಹೌದು ಕಣ, ಇದು ನೀನ್ ಮಾತಾಡ್ತಾ ಇಲ್ವೋ? ನೀನ್ ತಗೊಂಡಿರೋ ಲಂಚ ಅದು ನಿನ್ನ ಈಗ ಮಾತಾಡಿಸ್ತಾ ಇದೆ. ಯಾಕೋ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸ್ನೇಹಿತನಿಗೆ ಮಾತು ಕೊಟ್ಟು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾನು ನಂಬಿಕೆ ದ್ರೋಹ ಮಾಡ್ದವನಾಗ್ತೀನೋ? ಏಯ್ ಜೈಕುಮಾರ್, ಅವನು ಯಾರೋ ಒಬ್ಬನ ಹೊಡೆದಿದ ತಕ್ಷಣ ಅವನು ನಂಬರ್ 1 ಆಗಲ್ಲ ಕಣೋ. ಏನು ಅರ್ಥ ಆಗಿಲ್ವಾ? ನಿನ್ಗೆ ಅರ್ಥ ಆಗಲ್ಲ ಕಣೋ. ನೀನ್ ಮಾಡಿರೋ ಕೆಟ್ಟ ತಪ್ಪುಗಳಿಗೆ ಎದುರಲ್ಲಿ ಕಣ್ಣೊಡಿ ಮಾತಾಡ್ಬೇಡ ಕಣೋ. ಯಾಕಂದ್ರೆ ನೀನ್ ಯಾರು ಅನ್ನೋದನ್ನ ಅವನಿಗೆ ತೋರಿಸ್ತೀನಿ. ಇವಾಗೇನೀಗ? ನಿನಗೋಸ್ಕರ ಅವ್ರನ್ನ ವಿಚಾರಣೆ ಮಾಡ್ಬೇಕು ಅಷ್ಟೇ ತಾನೇ? ಏನು ಎಲ್ಲ ಅಂಕನ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಮಾಡಿರೋ ಕೆಲಸ ಇಂದ ಹಿಡಿದು ನೆಟ್ಟಿರೋ ಕಲ್ಲುವರೆಗೂ ಎಲ್ಲ ನಂದೆ. ಇದಕ್ಕೆ ಎವಿಡೆನ್ಸ್ ಏನು ಅಂತ ಕೇಳಿದ್ರಲ್ಲ, ನೇರಕ್ಕಾಗಿ ನ್ಯಾಯಕ್ಕಾಗಿ. ಸುಳ್ಳು ಸತ್ಯ ಹೇಳಲ್ಲ, ಆದ್ರೆ ಸತ್ಯ ಸುಳ್ಳು ಹೇಳಿದ್ರೆ ಸತ್ಯನೇ ಗೆಲ್ಲೋದು. ಸತ್ಯ ಗೆದ್ದಾಯ್ತಲ್ಲ. ಏನೋ ಮನೆ ಮಾರಿ ಆಸ್ತಿ ಮಾರಿ ಅವ್ರ ಹೆಂಡತಿ ಮಕ್ಕಳ ಒಡವೆನ ಮಾರಿ ಇಲ್ಲಿ ವ್ಯಾಪಾರ ಮಾಡಕ್ ಬಂದ್ರೆ ಇಲ್ಲಿ ಕಲ್ಲು ಹೂರ್ತೀರಾ, ಬೇಲಿ ಹಾಕ್ತೀರಾ, ಬೋರ್ಡ್ನ ನೆಟ್ಬಿಡ್ತೀರಾ. ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ. ನಿಮ್ಗಳ್ಗೇನ್ 2 ಕೊಂಬ ಬೆಳೆದಿದೆ. ನಿಮ್ಗಳಿಗೋಸ್ಕರ ಏನ್ ಇಡೀ ಊರೇ ನಿಂತಿದೆ ಅನ್ನೋ ನೆನಪಾ? ಈ ತರ ಎಲ್ಲ ಮಾತಾಡ್ತೀನಿ ಅಕ್ಕ ನಿಮ್ ಮುಂದೆ. ನಾನ್ ಗೌರ್ಮೆಂಟ್ ಕೆಲಸ ಮಾಡಕ್ಕೂ ಮುಂಚೆ ನಾನು ಅಕ್ಕಾಗ್ತಾನೆ ಅಕ್ಕ ಜಾಸ್ತಿ ಕೆಲಸ ಮಾಡ್ತೀನಿ. ಏನೋ ಶಿವ, ಜೈಕುಮಾರ್ ಈ ತರ ಮಾತಾಡ್ತಿದ್ದಾನೆ ಅಂತ ನೋಡ್ತಿದ್ಯಾ? ಇಲ್ಲಿರೋರ್ನೆಲ್ಲ ಹತ್ರ ಇಟ್ಕೋಬೇಕು, ಅವಾಗ್ಲೇ ನಾವ್ ಆರಾಮಾಗಿರಕ್ ಸಾಧ್ಯ. ಅಯ್ಯೋ ಪಾಪಿ, ಈ ತರ ದ್ರೋಹ ಮಾಡ್ತೀಯಾ? ನೀ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಶಿವಮೂರ್ತಿ, ಒಳ್ಳೆಯವನ್ನ ತುಂಬಾ ಈಸಿಯಾಗಿ ಕಂಡಿಡಿಬಹುದು, ಕೆಟ್ಟವನ್ನ ಇನ್ನೂ ತುಂಬಾ ಈಸಿಯಾಗಿ ಕಂಡಿಡಿಬಹುದು. ಒಳ್ಳೆಯವರು ಕೆಟ್ಟವರು ಮಧ್ಯದಲ್ಲಿ ಮಹಾ ಒಳ್ಳೆಯವನೊಬ್ಬ ಇದ್ದೇ ಇರ್ತಾನೆ. ಅವನ್ನ ಕಂಡಿಡಿಯೋದು ನೀರಿನಲ್ಲಿ ಮೀನಿನ ಹೆಜ್ಜೆ ಹುಡುಕ್ದಷ್ಟೇ ಕಷ್ಟ. ಆಮೇಲೆ ಇವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತ ಕತೆ ಎಲ್ಲ ಕೇಳಕ್ ಬರ್ಬೇಡ. ಏಯ್, ಬೇಡ್ದಿರೋ ಮಾತೆಲ್ಲ ಬೇಡ, ಆಗೋ ಕೆಲ್ಸ ನೋಡಿ. ಸುಮ್ನೆ ಇವರು ಮಾತಾಡ್ತಾರೆ ಅವರು ಮಾತಾಡ್ತಾರೆ. ಅಕ್ಕ, ಆಮೇಲೆ ಒಂದ್ ಮುಖ್ಯವಾಗಿರೋ ವಿಷಯ, ಒಂದ್ ಕೇಸ್ ವಿಚಾರವಾಗಿ ಫೋನ್ ಬಂದಿದೆ, ನಾನು ಹೊರಡ್ತೀನಕ್ಕ. ಏ ಸುರೇಶ, ಸಾಯಂಕಾಲ ಇವನನ್ನ ಸರಿಯಾಗಿ ಗಮನಿಸ್ಕೋ. ಸಾಹೇಬ್ರನ್ನ ಗಮನಿಸ್ಕೋತೀವಿ ಅಕ್ಕ. ಅದಕ್ ಮುಂಚೆ ಅಣ್ಣನ್ಗೆ ಪೂಜೆ ಮಾಡಿ ಕಾಣಿಕೆ ಕೊಟ್ಬಿಡೋಣ. ಅಕ್ಕ ಹೇಳ್ಬಾರ್ದು, ಚಿಕ್ಕ ವಯಸ್ಸಿನ ಸ್ನೇಹಿತ, ಈಗಾಗ್ಲೇ ಬೇಜಾನ್ ಕೇಸುಗಳಿದೆ, ಸಂಭಾಳ್ಸಕ್ಕಾಗಲ್ಲ. ನೋಡ್ಕೊಂಡು ಮಾತಾಡಿ ಮುಗ್ಸರಕ್ಕ. ಅಕ್ಕ, ನಮ್ ವೀರ ಮಾಡಿದ ಕೆಲ್ಸ ಮುಂದಕ್ಕೆ ಹೋಗ್ತಿದೆ ಅಂತ ಹೇಳಿದ್ನಲ್ಲ, ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಡ್ ಬಂದಿದ್ದೇನೆ, ತಗೊಳ್ಳಿ. ಏಯ್ ಸ್ವಾಮಿ, ಅದನ್ನ ಅಕ್ಕ ಹತ್ರ ಕೊಡೋ. ಅಕ್ಕ ಅದನ್ನ ಬೇಗ ಮುಗಿಸ್ರಕ್ಕ, ಅದೇ ನಿಮಗ್ ದೊಡ್ಡ ವಿಷಯನಾ? ಶಿವಮೂರ್ತಿ, ತುಂಬಾ ಕೆಟ್ಟವನ್ ಮಾತ್ರ ಒಬ್ಬ ಒಳ್ಳೆಯವನ ಕಂಡಿಡಿಯಕ್ಕಾಗೋದು. ಮತ್ತೆ ನಿನ್ ಸ್ನೇಹಿತ ಎಷ್ಟು ಕೆಟ್ಟವನಂತ ನೋಡು. ಅದ್ ಮಾತ್ರ ಅಲ್ಲ, ಈ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಅದ್ರಲ್ಲೂ ನಿನ್ನೆಲ್ಲ ತಗೊಂಡು ಅವನಿಗೂ ಭಾಗ ಸಿಗುತ್ತೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಗೊತ್ತಾದ್ಮೇಲೆ ನಮ್ ಜೊತೆ ಪಾರ್ಟ್ನರ್ ಆಗಿ ಅವ್ನು ಸೇರ್ಕೊಂಡಿದ್ದು. ಅವನಿಗೂ ನೆಲ ತಗೊಬೇಕು ಅಂತ ಆಸೆ ಇದ್ದಿದ್ಕೆ ತಾನೇ ಈ ತರ ಮಾಡ್ದ. ನರೇಶ, ಶಿವಮೂರ್ತಿಗೆ ಆ ಜಾಗದಲ್ಲಿ ಒಂದು ಮೂಲೆನ ಬರ್ಕೊಡು. ಬನ್ನಿ ಮುತ್ತಣ್ಣ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಾದ್ರೂ ಮುಖ್ಯವಾದ ವಿಷಯನಾ? ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಣ್ಣ. ಎಕ್ಸ್ಕ್ಯೂಸ್ ಮೀ, ನೀನೇ ತಾನೇ ಆ ಡಬ್ಬಾ ಮೂವಿಲಿ ಮಾಡಿರೋ ಹೀರೋ ಜಾಕ್? ಇಲ್ಲ. ಮತ್ತೆ ದರ್ಶನ್, ಸುದೀಪ್ ಇವ್ರ ತರ ಏನಾನ? ಇಲ್ವಲ್ಲ. ಮತ್ತೆ ಜರ್ಕೊಂಡ್ ಕುತ್ಕೊಳಪ್ಪ. ಜರ್ಗು ಕುತ್ಕೋ.
ಅಣ್ಣ ನಮ್ಮ ಪ್ರಾಪರ್ಟಿ ಏನೇನೋ ಒಂಚೂರು ಕೊಟ್ರೆ. ವಾಟ್ ಬಾಸ್, ಇವತ್ತು ಫ್ಲವರ್ ಸಿಕ್ಕಿಲ್ಲ, ಅಟ್ಲೀಸ್ಟ್ ಕಾಲಿಫ್ಲವರ್ ಆದರೂ ಕೊಡೋಣ ಅಂತ. ಯುನೋ ಕಾಲಿಫ್ಲವರ್? ಕಾಲಿಫ್ಲವರ್ ಹೇ ಕಲ್ಲ ಕಲ್ಲ ಕಾಸು ಕುಮಾರಿ ಪಿಂದಿ ಇಟ್ಟು ಬಂದ ಚೋರಿ ನಕ್ಷತ್ರ ರಂಗೋಲಿಯೇ ಬಾ ಪಟ್ಟದರ ಸಿರಾಣಿ ನೀನೆ ಮುತ್ತು ಕೊಟ್ಟು ಸಾಕ್ತೀನಿ ಜಾಣಿ ಸೊಪ್ಪನ ಸುಂದರಿಯ ನೀ ಬಾ ತಿರ್ಗ ಮುರ್ಗ ನಾನು ಸಿಕ್ಕಿಕೊಂಡೇನೆ ಜಲಕ ಪುಳ್ಳಕ ಒಳಗೆ ಹಾಕಿಕೊಂಡೇನೆ ದಿನವು ಮನವು ನಿಂಗೆ ತುಡಿತಾ ಇದೆ ಯಾವಾಗ ಯಾವಾಗ ನಾವು ಅಣ್ಣ ಆ ಹುಡುಗಿನ 1 ತಿಂಗಳಿಂದ ಲವ್ ಮಾಡ್ತಿದ್ದೀನಣ್ಣ. ಹಂಗ ಮಗ, ನೀನೇನು ಯೋಚನೆ ಮಾಡ್ಬೇಡ, ಆ ಹುಡುಗಿನ ನಾವು ಚೆನ್ನಾಗಿ ಪಟಾಯಿಸ್ಕೊಳ್ಳೋಣ ಬಾ. ರೇ ಅಲ್ಲಿ ನೋಡ್ರೋ ನಮ್ ಸುಬ್ರಹ್ಮಣ್ಯ ಹುಡುಗನ. ಹೌದು ಕಣ ಮಗ, ದರ್ಶನ್ ತರ ಸ್ಪೆಕ್ಸ್ ಹಾಕೊಂಡು ಕೈಯಲ್ಲಿ ರೋಸ್ ಇಟ್ಕೊಂಡೇ ಓಡಾಡ್ತಿರ್ತಾನ ಕಣ. ಲೇ ಮಗ ಸುಬ್ರಹ್ಮಣ್ಯ, ನನ್ ಚಿನ್ನ ಅಲ್ಲ, ಇಲ್ಲಿ ಬಾರೋ, ನೋಡ್ತಾ ಇದ್ದ ನೋಡು, ಬಾರೋ. ರೇ ಎಂತ ಸೀನ್ ನೋಡ್ರೋ, ನೋಡ್ರೋ. ಹಾ ಏನ ಏನೋ ಚಿನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ಯಾ? ಇಲ್ಲ ಮಗ, ಲವ್ ಮಾಡಕ್ ಶುರು ಮಾಡಿದ್ಮೇಲೆ 6 ಪ್ಯಾಕ್ ಇಟ್ಕೊಂಡು ದುನಿಯಾ ವಿಜಯ್ ತರ ಮೇಂಟೈನ್ ಮಾಡಿದ್ರೆ ಹುಡುಗಿರಲ್ಲ ನೋಡೋದು. ಸೂಪರ್ ಅಣ್ಣ. ದುನಿಯಾ ವಿಜಯ್ ಎಷ್ಟ್ ತರ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಪ್ರಜ್ವಲ್ ದೇವರಾಜ್ ತರ ಆದ್ರೂ ಇರ್ಬೇಕಣ. ಅದಕ್ಕೆ ವರ್ಕೌಟ್. ಅಣ್ಣ 6 ಪ್ಯಾಕ್ 8 ಪ್ಯಾಕ್ ಎಲ್ಲ ನೋಡಿದೀವಿ, ನೀನ್ ಹೊಸದಾಗ ಏನಾದ್ರೂ 12 ಪ್ಯಾಕ್ ಮಾಡು ಆಯ್ತಾ? ನೋಡು ಮಗ, ಲವ್ ನ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಮಾಡ್ಬೇಕು. ನಾವೇನ್ ಡಮ್ಮಿ ಪೀಸಾ? ಏನೇ ಸಮಸ್ಯೆ ಆದ್ರೂ ಸರಿ, ಹುಡುಗಿ ಬರ್ತೀನಿ ಅಂದ್ರೆ ಎತ್ತಾಕೊಂಡು ಹೋಗ್ತಾ ಇರೋದೆ. ಸರಿ ಸರಿ, ಇವಾಗ ಹಾಫ್ ಅನ್ ಅವರ್ ಲೇಟ್ ಆಗೋಯ್ತು, ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು, ಹೊಡ್ತೀನಿ, ತುಂಬಾ ಕೆಲಸ ಇದೆ. ಏನೋ ಏಯ್ ಚಿನ್ನ, ಕೈಲಿ ರೋಸ್ ಇಟ್ಕೊಂಡು ಹೋಗಲ್ವೇನೋ? ಯು ಮೀನ್ ಫ್ಲವರ್? ಹೌದು, ಫ್ಲವರ್. ಅಣ್ಣ ಒಳ್ಳೇದಾಗ್ಲಣ್ಣ. ಥ್ಯಾಂಕ್ಸ್ ಮಗ. ದೊಡ್ಡ ಮನ್ಸು ಮಾಡಿಕೊಂಡು ಸೆಂಟು ಮೈಗೆ ಹೊಡೆದುಕೊಂಡು ಬಂದು ಕಣ್ಣೆ ನೋಡ ರೊಕ್ಕಮ್ಮ ಹೆದ್ರುಕೊಂಡ ಮಚ್ಚ ನಾನು ಹೆದ್ರು ಸಕ್ಕೆ ಬಂದೆ ನೀನು ಬಾರೆ ನನ್ನ ಜೋಡಿ ಸುಂದರಿಯೇ ಚಿಂತಾ ಚಿಂತಾ ಚಿಂತಕ ಚಿಂತಾ 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 ಅಣ್ಣ ಆ ಹುಡುಗಿ ನನಗೆ ಸಿಗೋದಿಲ್ಲ ಅನ್ಸ್ತಾ ಇದೆ. ನನ್ ಚಿನ್ನ ಅಲ್ಲ, ನೀನ್ ಮನೆಗೆ ಹೋಗೋಣ, ನಾನು ನೋಡ್ಕೋತೀನಿ. ಫ್ಲವರ್ ಫ್ಲವರ್, ನನ್ನ ಪ್ರಾಣ ಮುದ್ದು ಬಂಗಾರಿಗೆ ಫ್ಲವರ್ ಫ್ಲವರ್. ಅಣ್ಣ ಆ ಹುಡುಗಿ ಬಂದ್ಬಿಡ್ತಣ. ನೀ ಬಂದೆ ಬತ್ಯ ಅಂತ ರೋಜಾ ಹೂ ತಂದಿದ್ದೆ, ನನ್ ಮುದ್ದು ರಾಣಿ ನೀನೆ ಹೋಗೋಣ ವ್ಯಾಪಾರೆ. ನೀ ಮುಂದೆ ಮುಂದೆ ಹೋದ್ರೆ ನಾ ಹಿಂದೆ ಬರ್ತೀನಿ, ನೀ ಹಿಂದೆ ತಿರುಗಿ ನೋಡೋವರೆಗೂ ಕಾಯ್ತೀನಿ. ನೀನು ನನಗೆ ನಾನು ನಿನಗೆ ಈ ಜೋಡಿ ಕೊನೆವರೆಗೆ. ಐ ಆಮ್ ಸುಬ್ರಹ್ಮಣಿ, 9th ಪಾಸ್ 10th ಫೇಲ್, ದೆನ್ ಡೂಯಿಂಗ್ ಟ್ಯುಟೋರಿಯಲ್ ಇನ್ ಕೋಲಾರ್. ಸರಿ, ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನೀವೇನು ಮಾಡಿಬಿಡಿ, ಚಿಕ್ಕದಾಗ ಒಂದು ಐ, ದೊಡ್ಡದಾಗ ಒಂದು ಲವ್, ಸ್ವಲ್ಪ ಒಂದು ಯು, ಈ ಹೇಳ್ಬಿಟ್ರೆ ನಾನು ಹೋಗ್ತಾ ಇರ್ತೀನಿ. ಹಲೋ ಹಲೋ ಮೇಡಮ್, ಹಲೋ ಹಲೋ. ಓ ಇದಾ ವಿಷಯ. ಇನ್ಮೇಲೆ ಇದು ನಿನ್ ಸಮಸ್ಯೆ ಮಾತ್ರ ಅಲ್ಲ, ನಮ್ ಸಮಸ್ಯೆ ಕೂಡ. ನೀನ್ ಹೊರಡು, ನಾನು ನೋಡ್ಕೋತೀನಿ. ಇದರಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಇದಣ್ಣ.
ನೀವೇ ಇದನ್ನ ಹೆಂಗಾದ್ರೂ ಮಾಡಿ ಮಾತಾಡಿ ಯಾವ್ದಾದ್ರೂ ಒಂದು ಒಳ್ಳೆ ವಿಷಯ ಹೇಳೋಣ. ಹೇ ಚಂದ್ರ, ಮಗ ಲೇ ಮಗ, ಹೆಂಗಿದ್ಯೋ? ಆರಾಮೇನೋ? ಬಾರೋ ಏ, ಮಗ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹೆಂಗಿದ್ಯೋ? ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನೋ? ಏನೋ ಸಣ್ಣ ಆಗ್ಬಿಟ್ಟಿದ್ಯಾ? ಕುತ್ಕೋ ಚಂದ್ರ. ಕುತ್ಕೊಂಡೇನೋ? ಹಾ ಹೋಗು. ಹಾ, ನಡಿ ಹೋಗೋಣ. ನಮ್ಮ ಹುಡುಗರೆಲ್ಲ ಹೇಗಿದ್ದಾರೋ? ಸೂಪರ್ ಆಗಿದಾರ ಮಗ. ಏ ತಮ್ಮ ಚಂದ್ರ, ಅಣ್ಣ, ಬಾರೋ ಬಾರೋ. ಏನಣ್ಣ ಹೆಂಗಿದ್ದೀರಾ? ಏ ನೀನ್ ಹೆಂಗಿದ್ಯೋ? ಚೆನ್ನಾಗಿದ್ದೀನಣ್ಣ. ಏ ಏನೋ ಸಣ್ಣ ಆಗೋಗಿದ್ಯಾ? ಹಂಗೇನಿಲ್ವಲ್ಲ, ಚೆನ್ನಾಗೇ ಇದ್ದೀನಲ್ಲ. ನನ್ ತಮ್ಮನ ಬಗ್ಗೆ ನಂಗೆ ಗೊತ್ತಾಗಲ್ವಾ? ಏನೋ ಕೆಮ್ತಾ ಇದ್ಯಾ? ಏನೂ ಇಲ್ಲ ಅಣ್ಣ, ಟ್ರಾವೆಲ್ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ. ಏ ಜಗ, ಅವ್ನ್ ಎಲ್ಲಿದಾನ? ಸಿಟಿಗೆ ಹೋಗಿದ್ದಾನಣ್ಣ. ಅವ್ನಿಗೆ ಬರಕ್ ಹೇಳಿ, ತಮ್ಮನ್ನ ಮೊದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಹೇಳ. ಅಣ್ಣ ಅದೆಲ್ಲ ಬೇಡ ಅಣ್ಣ. ಮೊದ್ಲು ಅವ್ನ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗು. ಬರೋ ಲೋ, ಅವನಿಗೆ ಬೇಗ ಬರಕ್ ಹೇಳೋ. ಆಮೇಲೆ ಮಿಲ್ ಕೆಲಸ ಎಲ್ಲ ಹೇಗ್ ಹೋಗ್ತಿದೆ? ಚಂದ್ರ, ತುಂಬಾ ಚೆನ್ನಾಗಿ ನಡೀತಿದ್ಯೋ. ನೀನ್ ಇಲ್ದೇ ಇರೋದೇ ಕಡಿಮೆ ಆಗ್ತಿದ್ದು. ಏನೋ ಮೆಣಸಿನ್ಕಾಯಿ ಕೂದಲು ಬಂದಂಗ್ ಕಾರವಾಗಿ ಹೋಗ್ತಿದ್ಯಾ? ಕಾರಲ್ಲಿ ಎಲ್ಲಿ ಸ್ವಾಮಿ ಹೋಗ್ತಿದೀವಿ? ನಡ್ಕೊಂತಾನೆ ಹೋಗ್ತಾ ಇದೀನಿ. ಏನೋ ಬಾಯಿಗೆ ಬಂದಂಗ್ ಮಾತಾಡ್ತೀಯಾ? ಅಯ್ಯೋ ದಡ್ಡ, ತಪ್ಪು ಮಾಡ್ಬಿಟ್ಟಲ್ಲೋ, ತಪ್ಪು ಮಾಡ್ಬಿಟ್ಟೆ. ಸ್ವಾಮಿಗೆ ಎದುರು ಮಾತಾಡ್ತಿದ್ಯಲ್ಲೋ. ಮೈ ತುಂಬುತ್ತೆ. ಏನಣ್ಣ ಸ್ವಾಮಿ ಆತರ ಹೇಳ್ತವ್ರೆ? ಸುಮ್ನಿರೋ, ಕಿರ್ಚ್ಬೇಡ. ನಾನೇ ಒಂದ್ ಹುಡುಗಿನ ಪಟಾಯಿಸಕ್ಕಾಗದೆ ಓದಾಡ್ತಾ ಇದ್ದೀನಿ. ಹೆಂಗ್ ಮಾತ್ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದ್ರೂ ಕೊಡ್ಬೇಕು ತಾನೆ. ಏಯ್! ಸತ್ಯನ ಎತ್ಕೊಂಡು ದೇವ್ರು ಊರಲ್ಲಿ ನಡೀತಾ ಇದ್ರೆ ದೇವ್ರೇನೆ ನನ್ ಬಾಯಿಲಿ ಸತ್ಯನ ನುಡ್ಸುತ್ತೆ ಅಂತ ನಿನಗೆ ಗೊತ್ತಿಲ್ವೇನೋ? ಮೈ ತುಂಬುತ್ತೆ. ಏ ಹುಡುಗಿ ಮಾತಾಡ್ಸಕ್ಕಾಗದೆ ಇರೋ ದೊಡ್ಡ ಸ್ವಾಮಿ ನಮಸ್ಕಾರ ಮಾಡು, ಹೋಗೋ. ಸರಿ ಸ್ವಾಮಿ, ನಾನ್ ಬರ್ತೀನಿ. ಹೂವ ಮೈ ಮರಿಬೇಡ. ತುಂಬುತ್ತೆ ಕಣೋ, ಮೈ ತುಂಬುತ್ತೆ. ಹುಡುಗರೆಲ್ಲ ಎಲ್ಲಣ್ಣ? ಮಗ, ಹುಡುಗರೆಲ್ಲ ಎಲ್ಲ ಹೋದ್ರು? ಗೊತ್ತಿಲ್ಲಣ್ಣ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ. ವಾಟ್ಸ್ಆಪ್ ಸ್ವಾಮಿ, ಫೇಸ್ಬುಕ್ ಅಲ್ಲೂ ಯಾರೋ ಕಾಣಿಸ್ತಾ ಇಲ್ಲ ಅಣ್ಣ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ವಿತ್ ಯುವರ್ ಪರ್ಮಿಷನ್ ಸ್ವಾಮಿ. ಏನೋದು ನಿನ್ ಮಾತು ಮಂಗಳಾರತಿ ತಟ್ಟಿಲಿರೋ ವಿಭೂತಿ ಹಾಗೆ ಗಾಳಿಲಿ ಹಾರ್ತಾ ಇದೆಯಲ್ಲೋ? ಕೇಳ್ತಾ ಇದ್ದೀನಲ್ಲ, ಹೇಳೋ. ಇಫ್ ಯು ಡೋಂಟ್ ಮೈಂಡ್ ಸ್ವಾಮಿ, ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಐ ರಿಕ್ವೆಸ್ಟೆಡ್ 2 days ಲೀವ್ ಸ್ವಾಮಿ. ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಚಿಕ್ಕ ಸ್ವಾಮಿ. ವೈ ಆಂಗ್ರಿ ಸ್ವಾಮಿ? Bloody stupid! How dare you ask me 2 days leave? ಓ ಸ್ವಾಮಿ. ಎಷ್ಟೋ ಧೈರ್ಯ ನಿನಗೆ? ನಾನ್ಸೆನ್ಸ್, ಇಡಿಯಟ್, ಫೂಲ್, ಕಂಟ್ರಿ. ಅಯ್ಯೋ, ಮೈ ತುಂಬೋ, ಆಗ್ತೀನಿ ಸ್ವಾಮಿ. ಮೈ ತುಂಬೋ, ಮೈ ತುಂಬೋ, ಮೈ ತುಂಬೋ, ಮೈ ತುಂಬೋ, ಮೈ ತುಂಬೋ. ಹೋಗಲ್ಲ ಸ್ವಾಮಿ, ಹೋಗಲ್ಲ. ಲೀವ್ ಕೇಳಿದ್ರು ಮೈ ತುಂಬುತ್ತೆ ಅಂತೀರಾ, ಆ ಕಡೆ ನೋಡಿದ್ರು ಮೈ ತುಂಬುತ್ತೆ ಅಂತೀರಾ, ಈ ಕಡೆ ನೋಡಿದ್ರು ಮೈ ತುಂಬುತ್ತೆ ಅಂತೀರಾ. ಮುಗಿಸ್ಕೊಂಡು ಇದಕ್ಕೂ ಅದೇನಾ? ಏನ್ ಸ್ವಾಮಿ ತೆಲುಗು ಅಲ್ಲೆಲ್ಲ ಮಾತಾಡ್ತಿದ್ದೀರಾ? ಮುಂದೆ ಲೀವ್ ಕೇಳ್ತೀಯ? ಕೇಳಲ್ಲ ಸ್ವಾಮಿ. ಮೈ ತುಂಬೋ, ಮೈ ತುಂಬೋ. ಇನ್ನು ಸ್ವಲ್ಪ ಇಲ್ಲೇ ಇರೋ. ಇನ್ಮೇಲೆ ಲೀವ್ ಕೇಳಬಾರ್ದು. ಮೈ ತುಂಬೋ, ಮೈ ತುಂಬೋ. ಅಣ್ಣ ಹೆಂಗೆ ನಡೀತಾವ್ ನೋಡೋಣ. ಅಯ್ಯಯ್ಯೋ ಸ್ವಾಮಿ, ಮತ್ತೆ ದೇವ್ರು ಇಳಿತು ಅನ್ನೋಕ್ಕೂ ಮುಂಚೆ ಬೇಗ ಬಂದ್ಬಿಡ್ಬೇಕು. ಇವ್ರಿಗಂತೂ ಏನು ಮಾಡೋ ಕೆಲಸ ಇಲ್ಲ, ಸುಮ್ನೆ ಕೂಗ್ಬಿಡ್ತಾರೆ. ಏನಪ್ಪಾ, ಏನಕ್ಕೆ ನನ್ನ ಕರೆದ್ರಿ? ಹೇ ಚಿಕ್ಕ ಸ್ವಾಮಿ, ದೊಡ್ಡ ಸ್ವಾಮಿಗೆ ಯಾವಾಗ್ಲೂ ಗಿಡಕ್ಕೆ ನೀರು ಒಯ್ಯೋ ತರ ನೀರು ಒಯ್ತಾನೇ ಇರ್ತಿಯಲ್ಲ, ಪಾಪ ಕಣ. ಮಗ, ಅವ್ರ ಮೈಗಷ್ಟೇ ಉಯ್ತಲ್ಲ ಕಣ, ಅವ್ರ ಕೂರ್ಲಿಗೂ ಸೇರಿಸಿ ಉಯ್ತಾ ಇದ್ದಾನೆ. ಅದಕ್ಕೇನಾ ನೀರ್ ಸ್ವಾಮಿ ಯಾವಾಗ್ಲೂ ಫ್ರೆಶ್ ಆಗಿರ್ತಾರೆ, ಫ್ರೆಶ್ ಆಗಿ. ನೀರ್ ಸ್ವಾಮಿ ಮಾತ್ರ ಅಲ್ಲ, ಚಿಕ್ಕ ಸ್ವಾಮಿ ಕೂಡ. ಎಲ್ಲ ನನ್ನ ಹಣೆ ಬರ, ಎಲ್ಲ ನನ್ನ ತಾತ ಹೇಳಿದ್ದು. ನನ್ನ ಪಾಡಿಗೆ ನಾನು ಶಿವ ಅಂತ ಇದ್ದೆ. ನೀರ್ ಸ್ವಾಮಿ ಜೊತೆ ಹೋಗು, ಒಳ್ಳೆ ಸಂಬಳ ಕೊಡ್ತಾರೆ, ಚೆಕ್ ಆದ್ರೂ ಕೊಡ್ತಾರೆ, ಕ್ಯಾಶ್ ಆದ್ರೂ ಕೊಡ್ತಾರೆ. ಚೆಕ್ ಬೇಡ ಅಂದ್ರೆ ಕ್ಯಾಶ್ ಮಾಡ್ಕೊಡ್ತಾರೆ ಅಂದ್ರು. ನಾನ್ ತಣ್ಣಿ ಸ್ವಾಮಿನ ಕ್ವಾರ್ಟರ್ 90 ಅಂತ ಕೇಳಿದ್ರೆ, ಆದ್ರೆ ಇವನು ಇನ್ನೂ ಒಂದು ವಾಟರ್ ಬಾಟ್ಲು ಕೂಡ ಕೊಡ್ಸಿಲ್ಲ ಕಣಪ್ಪ. 100 ರೂಪಾಯಿನೂ ಈ ಕಣ್ಣಿಂದ ನೋಡಿಲ್ಲ ಕಣಪ್ಪ. ಆದ್ರೆ ಈ ಅಪ್ಪ ಜನ ಗಿಡಕ್ ನೀರ್ ಹಾಕೋತಾರ ಹಾಕ್ಸ್ಕೊತಾನೆ ಇರ್ತಾನೆ. ನನ್ ಕಷ್ಟ ಯಾರಿಗೆ ಹೇಳೋಣ? ಸ್ವಾಮಿ ಮೈ ತುಂಬಿದ್ರು, ಮೈ ತುಂಬೋ, ಮೈ ತುಂಬಿದ್ರು.
ಅಪ್ಪ ಅಪ್ಪ ಚೆನ್ನಾಗಿದ್ಯಾಪ್ಪ? ಇಲ್ಲಿ ನೋಡಪ್ಪ, ನನ್ನ ಜೊತೆ ಮಾತಾಡಲ್ವಾಪ್ಪ? ಅಪ್ಪ, ಅಣ್ಣ ಮಾಡಿದ ತಪ್ಪಗೆ ನಾನೇನಪ್ಪ ಮಾಡ್ಲಿ? ಅಪ್ಪ ಮಾತಾಡಪ್ಪ. ಅಪ್ಪ ನೀನ್ ನನ್ನ ಜೊತೆ ಮಾತಾಡಲ್ವಾ? ಅಪ್ಪ, ಅಣ್ಣ ಮಾಡಿದ ತಪ್ಪಗೆ ನಾನೇನಪ್ಪ ಮಾಡ್ಲಿ? ಅಪ್ಪ, ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತೀನಪ್ಪ. ದೊಡ್ಡ ಮನೆ ತಗೋಬೇಕು, ದೊಡ್ಡ ಕಾರ್ ತಗೋಬೇಕು, ನಾವೆಲ್ಲ ಸಂತೋಷವಾಗಿರ್ಬೇಕಪ್ಪ. ಚಿಕ್ಕ ವಯಸ್ಸಲ್ಲೇ ಅಮ್ಮ ಬಿಟ್ಟು ಹೋದ್ರಪ್ಪ. ನನಗ್ ಬೇರೆ ಯಾರಿದ್ದಾರೆ? ನೀನು ಮತ್ತೆ ಅಣ್ಣ ತಾನೇ ಇರೋದು. ಅಪ್ಪ ಇರಪ್ಪ. ಅಪ್ಪ ಅಪ್ಪ ನಿಂತ್ಕೊಳಪ್ಪ. ಏ ಚಂದ್ರ, ಬಿಡ. ಯಾಕೋ ಬೇಜಾರ್ ಮಾಡ್ಕೊತ್ಯಾ? ನಿನಗೆ ಹುಷಾರಿಲ್ಲ, ಅಲ್ಲವನ್ ಕಾಯ್ತಾ ಇದ್ದಾನೆ. ಬಾರೋ ಹೋಗೋಣ. ಏ ಚಂದ್ರ ಬಿಡ, ಬಾರೋ ಹೋಗೋಣ. ಲೇ ಬಾರೋ, ಎಲ್ಲ ಸರಿ ಹೋಗುತ್ತೆ, ಬಿಡೋ ಚಂದ್ರ. ಏ ಚಂದ್ರ, ನಿನ್ ಯಾಕೋ ಅಲ್ಲೋಗಿದೆ? ಆ ಮನುಷ್ಯ ನಿಂಗೆ ನಂಗೆ ಅಪ್ಪನೇ ಅಲ್ಲ ಕಣೋ. ಏ ಜಗ್ಗ, ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ಮನೆ ನಿಂತಿದ್ಯಾ ಈಗ? ನಿನ್ಗೆ ಯಾಕೋ ಬೇಕು ನಮಗ್ ಬೇಡದೇ ಇರೋ ವಿಷಯ? ಅವನ್ಗಿಲ್ಲ ಅಂದ್ರು ನಿನ್ಗೆಲ್ಲೋಯ್ತು ಬುದ್ಧಿ? ಯಾವತ್ತೋ ಒಂದಿನ ಈ ಬೀದಿನಾಗೆ ಮೂಳೆ ಹಾಕುವಂತ ಮನ್ಸು ಹೇಳ್ತು. ಆ ಥರ ಸಮಯದಲ್ಲೇನೆ ಇವನ್ನ ನೋಡಿದ್ದು. ಅದಕ್ಕೆ ಆ ನಾಯಿ ಊರಲ್ಲಿರೋ ಚಿಲ್ಲರೆ ನನ್ನ ಮಕ್ಕಳೆಲ್ಲ ನಮ್ಮನ್ನ ಊರ್ ಬಿಟ್ಟು ಆಚೆ ಹಾಕಿದ್ರೆ ಅದಕ್ಕೇನೆ ನಾವು ಊರಲ್ಲಿ ಈ ಥರ ಜೀವನ ಮಾಡ್ಬೇಕಾಗಿ ಬಂತು, ಗೊತ್ತಾಯ್ತಾ? ನಾನು ಕೆಟ್ಟವನೇ ಕಣೋ. ಕೆಟ್ಟ ಪಂಚಾಯತಿ ನಡೆಸ್ತೀನಿ, ಮೋಸ ಮಾಡ್ತೀನಿ, MLAಗೂ ಎದುರಾಕೋತೀನಿ. ನಮ್ಮ ಚಂದ್ರಂದು ನಡೆ, ಗುಣ, ಜಾತಿ, ಮತ ಬೇರೆನೇ ಇರ್ಬೋದು, ಮನಸ್ಸಿನ ಒಂದು ಮೂಲೆಯಲ್ಲಿ ಜಾಗ ಇದೆ ಗೊತ್ತಾ? ಅಲ್ಲಿದನ್ ಕಣೋ ನನ್ನ ತಮ್ಮ ಚಂದ್ರ. ಜಾತಿ ರಕ್ತದಲ್ಲ ಕಣೋ, ಉಸಿರಲ್ಲಿರೋ ಪ್ರತಿ ಕಣ ಕಣದಲ್ಲೂ ತುಡಿತಾನೆ ಇದೆ ಕಣ್ರೋ. ಏ ಚಂದ್ರ, ಅಪ್ಪ ಅನ್ನೋ ಸೆಂಟಿಮೆಂಟಲ್ಲಿ ಬೀಳ್ಬೇಡ ಕಣೋ. ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಒಬ್ಬ ಅಣ್ಣನಾಗಿ ನಿನಗೆ ಹೇಳ್ಬೇಕಾಗಿರೋದೆಲ್ಲ ಹೇಳ್ಬಿಟ್ಟೆ ಕಣೋ. ಇದಕ್ ಮೇಲೆಲ್ಲ ನಿನ್ನಿಷ್ಟ. ಏ ಗಿರಿ, ಎಲ್ಲೋ ಇದೆಯಾ? ಅಣ್ಣ, ನಾನು ಮತ್ತೆ ಜಗ್ಗ ಚಂದ್ರನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುಂಡನ್ ತಾನೇ ಕರ್ಕೊಂಡು ಹೋಗಕ್ಕೆ ಹೇಳಿದ್ದು. ಅವನೆಲ್ಲ ಹೋದ? ಅವನೆಲ್ಲೋ ಆಚೆ ಹೋಗೋನಂತಣ್ಣ. ಸರಿ ಕಣ, ನೋಡ್ಕೊಂಡು ಬೇಗ ಬಂದ್ಬಿಡಿ. ಸರಿ ಅಣ್ಣ. ಏಯ್ ಮರಿ, ಏನಾಯ್ತು? 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 ಏನ್ ಮಗ? ಛೇ, ಹೊಸ ಗಾಡಿ ಯಾಕೋ ಹಿಂಗ್ ಮಾಡ್ತಿದೆ? ಇರು ಚಂದ್ರ. ಸ್ಟಾರ್ಟ್ ಆಯ್ತು ಕಣೋ. ಏ ಚಂದ್ರ, ಏ ಚಂದ್ರ, ಕೂತ್ಕೊಳ್ಳೋ ಹೋಗೋಣ. ಅತ್ತ ಜಗ. ಮನಸೊಳಗೆ ಮಾರುತ್ತಾ ಕೋಗಿಲೆಗೆ ಕೂಗುತ್ತಾ ಏನೋ ಒಂಥರ ಸೆಳೆತ ಪ್ರೀತಿಯ ಮಂಪರು ಖಚಿತ.
ಅಬ್ಬಬ್ಬಬ್ಬ ನೋಡಿ ನಾ ಮನಸ್ಸೆಲ್ಲ ಹರಿಯುತ್ತೆ. ಹೇಳೆ ಏನು ಕೇಳದೆ ಏನಿದು ಹೊಸತನ, ನಿನ್ನಲ್ಲಿ ನಾನು ಕಳೆದು ಹೋದೆ, ಜೊತೆಯಲೆಂದು ಕೈಯನ್ನು ಹಿಡಿದು ನಡೆವೆ. ಲೋ ಮಗ, ಏನಾಯ್ತು ಚಂದ್ರನ್ಗೆ? ಬೈಕ್ ನಡ್ಕೊಂಡು ಮುಚ್ಕೊಡ್ತಿದ್ದಾನೆ. ಈ ಬೈಕಲ್ಲಿ ಹೋಗ್ಬೇಕಾದ್ರೇನೆ ಅವನ ಹುಡುಗಿನ ನೋಡಿದ್ದು, ಆ ಬೈಕಿಂದಾನೇ ಇವಳು ಸಿಕ್ಕಿದ್ದು ಅಂತ ಅನ್ಬಿಟ್ಟು ಕೂಗಾಡಿ ಕಿರ್ಚಾಡಿ ಬೆಳಿಗ್ಗೆಯಿಂದ ಹಬ್ಬ ಮಾಡ್ತಾ ಇದ್ದಾನಣ್ಣ. ನನ್ನ ಹೆಸರು ಸೇರಿಸಬೇಕು, ಪದಗಳು ಅಲ್ಲ ಕವಿತೆಗಳಾಗಿ ಆಕಾಶ ಮೇಲಿಂದ ಮಳೆ ಬಂದು ನಿನ್ನ ಪ್ರತಿಹಾನಿ ಸೊಕಬೇಕು. ಏನೋ ಮಾಯ ಮಾಡಿದ್ದೀಯೋ ಹೆಣ್ಣೆ, ಕಣ್ಣಲ್ಲಿ ನಿನ್ನ ಬಿಂಬ ನಿನ್ನಿಂದ ಬೆಳಕಿದೆ. ಸುಮ್ಮನೆ ಇದ್ದವನ ಬಲೆಯಲ್ಲಿ ಸಿಕ್ಕಿಸಿದೆ. ನಿನ್ನಲ್ಲಿ ನಾನು ಕಳೆದು ಹೋದೆ, ಜೊತೆಯಲೆಂದು ಕೈಯನ್ನು ಹಿಡಿದು ನಡೆವೆ. ಮನಸೊಳಗೆ ಮಾರುತ್ತಾ ಕೋಗಿಲೆಗೆ ಕೂಗುತ್ತಾ ಏನೋ ಒಂಥರ ಸೆಳೆತ, ಪ್ರೀತಿಯ ಮಂಪರು ಖಚಿತ. ಅಬ್ಬಬ್ಬಬ್ಬ ನೋಡಿ ನಾ ಮನಸ್ಸೆಲ್ಲ ಹರಿಯುತ್ತೆ. ಒಬ್ಬ ಹುಡುಗ ನಿನ್ ಹಿಂದೆ ಸುತ್ತಾ ಇದ್ದಾನಲ್ಲ? ಹೌದು. ಅವನು ನಿನ್ನ ಲವ್ ಮಾಡ್ತಿರ್ಬೇಕು. ಅದು ಮಾತ್ರ ಅಲ್ಲ ಕಣೆ, ನಿನ್ ಹೆಸರನ್ನ ಅವನ ಕೈಯಲ್ಲಿ ಅಜ್ಜೆ ಹಾಕಿಸ್ಕೊಂಡಿದ್ದಾನಂತೆ. ಏನ್ ಹೇಳ್ತಿದ್ಯೆ? ನಿಜನಾ? ಸತ್ಯನೇ ಕಡೆ ಹೇಳ್ತಾ ಇರೋದು. ನಾನ್ ಹೇಳ್ಬೇಕಾಗಿರೋದನ್ನೆಲ್ಲ ಹೇಳ್ಬಿಟ್ಟೆ, ನೋಡ್ಕೋ, ಹುಷಾರು. ನಡುವಾದೆಂದು ಹೇಳೋಲ್ಲ ಮಾತು, ಮಾತೇ ಹಾಡದು ಹೋದರೇನೆ, ನೀ ಮಾತು ಆಡದೆ ಬಿಡಲಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು, ದೀಪವಾಗಿ ಇರುವೆನ, ಬೆಳಗಾಗಿ ನೀ ಉರಿತಿರು. ಭಾರವಾಗಿ ಇದ್ದರು ಮುಗ್ಧವಾಗಿ ನಡೆತಿರು. ನಿನ್ನಲ್ಲಿ ನಾನು ಕಳೆದು ಹೋದೆ, ಜೊತೆಯೆಂದು ಕೈಯನ್ನು ಹಿಡಿದು ನಡೆವೆ. ಮನಸ್ಸೊಳಗೆ ಮಾರುತ್ತಾ ಕೋಗಿಲೆಯಾಗಿ ಕೂಗುತ್ತಾ ಏನು ಒಂಥರ ಸೆಳೆತ, ಪ್ರೀತಿ ಮಂಪರು ಖಚಿತ. ಅಬ್ಬಬ್ಬಬ್ಬ ನಿನ್ನ ನೋಡಿನ ಮನಸ್ಸಿದು ಹಾರಿದೆ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸುಬ್ರಮಣಿ. ನೈನ್ತ್ ಪಾಸು, 10th ಫೇಲು, ಆಮೇಲೆ ಡೂಯಿಂಗ್ ಟ್ಯುಟೋರಿಯಲ್ ಇನ್ ಕೋಲಾರ್. ಅಷ್ಟೇ ತಾನೆ? ಸಣ್ಣದಾಗೆ ಒಂದು ಐ, ದೊಡ್ಡದಾಗೆ ಒಂದು ಲವ್, ಪುಟ್ಟದಾಗೆ ಒಂದೇ ಒಂದು ಯು. ಏ ಲೂಸು, ಇಲ್ಲಿ ನೋಡಿಲಿ, ಐ ಲವ್ ಯು ಕಣೋ. ತಿರ್ಗ ಮುರ್ಗ ನಾನು ಸಿಕ್ಕಿಕೊಂಡೆ
ಒಳಗೆ ಹಾಕಿಕೊಂಡೇನೆ ದಿನವೂ ಮನವು ನಿಂಗೆ ತುಡಿತಾ ಇದೆ ಯಾವಾಗ ಯಾವಾಗ ನಾವು ಕಟ್ಟಿಕೊಳ್ಳೋದೆ ಕಲ ಕಲ ಕಾಸು ಕುಮಾರಿ ಪಿಂದಿಟ್ಟು ಬಂದ ಚೋರಿ ನಕ್ಷತ್ರ ರಂಗೋಲಿಯೇ ಬಾ ಪಟ್ಟದ ರಸಿರಾಣಿ ನೀನೆ ಉತ್ತು ಕೊಟ್ಟು ಸಾಕ್ತೀನಿ ಜಾಣಿ ಸೊಪ್ಪನ ಸುಂದರಿಯ ನೀ ಬಾ ಫ್ಲವರ್ ತಿರುಗ ಮುರುಗ ನಾನು ಸಿಕ್ಕಿಕೊಂಡೇನೆ ಜಲಕ ಪುಳ್ಳಕ ಒಳಗೆ ಹಾಕಿಕೊಂಡೇನೆ ದಿನವೂ ಮನವು ನಿಂಗೆ ತುಡಿತಾ ಇದೆ ಯಾವಾಗ ಯಾವಾಗ ನಾವು ಕಟ್ಟಿಕೊಳ್ಳೋದೆ ಹಲೋ ಹೇಳು ಮಗ. ನಾನು ನೋಡ್ಕೋತೀನಿ ಮಗ. ಕೆಲಸ ಮುಗಿಸ್ ಕಾಲ್ ಮಾಡ್ತೀನಿ. ನೋಡು, ತುಂಬಾ ಸಮಸ್ಯೆಗಳ ಮಧ್ಯೆ ನಿನಗೆ ಒಂದು ಸೀಟ್ ಕೊಡ್ಸೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ ಯಜಮಾನ್ರೆ, ಈ ಸಲ ಖಂಡಿತವಾಗ್ಲೂ ನಾವೇ ಗೆಲ್ತೀವಿ. ಹೌದು ಯಜಮಾನ್ರೆ, ಬೀಳೋ ಓಟ್ಗಳೆಲ್ಲ ಸಿಡ್ಲು ತರ ನಮ್ಮ ಪಕ್ಷಕ್ಕೆ ಬೀಳುತ್ತೆ ಯಜಮಾನ್ರೆ. ಈ ಸಲ ಎಲ್ಲಾ ಬೂತಲ್ಲೂ ನಾವೇ ಗೆಲ್ಲೋದು. ಹೌದು ಯಜಮಾನ್ರೆ, ನಾವೆಲ್ಲ ಒಟ್ಟಿಗೆ ಇದೀವಿ. ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ನಾವು ಗೆಲ್ತೀವಿ ಅಂದ್ಮೇಲೆ ಗೆದ್ದೇ ಗೆಲ್ತೀವಿ. ಒಂದ್ ಕಡೆನೂ ತಪ್ಪಾಗಲ್ಲ. ತಪ್ಪು ಒಂದ್ ಕಡೆ ಆಯ್ತು, ಎರಡ್ ಕಡೆ ಆಯ್ತು ಅಂತ ಕಾರಣ ಮಾತ್ರ ಹೇಳ್ಬಾರ್ದು. ಈ ಸಲ ಗೆಲ್ಲೇಬೇಕು, ಗೆಲ್ಲೇಬೇಕು. ಇಲ್ಲ ಅಂದ್ರೆ ಪಕ್ಷದ ಪೂರ್ತಿ ಹೆಸರು ಹಾಳಾಗೋಗುತ್ತೆ. ನನಗೆ ಒಂದೊಂದು ಬೂತು ಒಂದೊಂದು ನರ ಇದ್ದಂಗೆ, ಅದ್ರಲ್ಲಿ ರಕ್ತ ಓಡಾಡಿ ಅದಕ್ಕೆ ಉಸಿರು ಕೊಡೋ ಪರಿಸ್ಥಿತಿಯಲ್ಲಿದ್ದೀನಿ ಈಗ. ಅಷ್ಟೇನೆ. ಬೀಳೋ ಓಟೆಲ್ಲ ನಮ್ಗೇನೆ, ನಮಗ ಮಾತ್ರ. ಹುಡುಗರೆಲ್ಲ ಹೇಳಿದ್ರ ತಮ್ಮ? ಹೇಳಿದ್ರು. ಹೇಳೇ ಇರ್ತಾರೆ. ನಿನ್ಗೇನಾದ್ರೂ ಮಾಡಿ ಇಲ್ಲಿ ಕರ್ಕೊಂಬರ್ಬೇಕಲ್ವಾ, ಅದಕ್ಕೆ ಹಿಂಗೆ ಹೇಳಿರ್ತಾರೆ. ಏನು ನನ್ನ ಕರ್ಕೊಂಬಂದು ಹುಡುಗರ್ನ ನಿಲ್ಸ್ಕೊಂಡು ಒಂಥರ ಮಾತಾಡ್ತಿದ್ಯಾ? ಏನ್ ರೌಡೀಸಮ್ಮ? ಊರಿನ ಹೊರಗಡೆ ಕರ್ಕೊಂಬಂದು ಮಾತಾಡ್ದೆ, ಊರೊಳಗಡೆ ಮಾತಾಡಿ ಜಾತಿ ಜಗಳ ಮಾಡಕ? ಆ ಥರ ಜಾತಿ ಜಗಳ ಆಗ್ಬೇಕು ಅಂತಂದ್ರೆ ಅದಕ್ಕೂ ನಾವೇ ಏರ್ಪಾಡು ಮಾಡ್ಬೇಕಣೋ. ಕೆಲ್ಸಕ್ಕೆ ಬರ್ದೇ ಇರೋದು ಮಾತಾಡೋದು ಬೇಡ. ಕರ್ಸಿದ ವಿಷಯ ಏನಂತ ಹೇಳಿದ್ರೆ ಕೇಳ್ಕೊಂಡು ಓಡ್ತಾ ಇರ್ತೀನಿ. ತಮ್ಮ ಸುಬ್ರಹ್ಮಣ್ಯ, ಪ್ರೀತಿ ಮಾಡುವಂತ ಕೈಯಲ್ಲಿ 4 ಹೂವ ಇಟ್ಕೊಂಡು ಹಿಂದೆ ಸುತ್ತಾ ಇದ್ದಲ್ಲ ಹುಡುಗಿ ಗಾಯತ್ರಿ, ಅದೇ ಪ್ರೀತಿಸು ಅಂತ ಹಿಂದೆ ಬಿದ್ದಿದ್ದಲ್ಲ, ಅವಳು ನಮ್ ಜಾತಿ ಹುಡುಗಿ ಅಂತ ಗೊತ್ತು ತಾನೆ? ಅದನ್ನ ನಾನು ತಿಳ್ಕೊಬೇಕಾಗಿರೋ ಸೀನ್ ಎಲ್ಲ ಏನಿಲ್ಲ. ಏಯ್, ಹೇಳೋದನ್ನ ಕೇಳ. ನೀನು ನನ್ನ ತಮ್ಮ ಅಂತ ತಿಳ್ಕೊಂಡು ಹೇಳ್ತಾ ಇರೋದು. ಅದಕ್ಕೆಲ್ಲ ಯೋಗ್ಯತೆ ಇರ್ಬೇಕು. ಏನೇನ್ ಇರ್ಬೇಕು? ಆ ಹುಡ್ಗಿನ ಪ್ರೀತಿ ಮಾಡ್ಕೊಂಡು ಗಂಡನಾಗಿರ್ತೀನಿ, ಅದಕ್ಕಿನ ಏನ್ ಬೇಕು? ನೀವೇನ್ ಹೇಳಿದ್ರು ಅಷ್ಟೇನೆ. ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಪ್ರೀತಿ ಮಾಡಿದೀವಿ. ದುಡ್ಡು ಆಸ್ತಿ ನೋಡಿಲ್ಲ, ಅವರು ಶ್ರೀಮಂತರ ಅಂತ ನೋಡಿಲ್ಲ, ಜಾತಿ ನೋಡಿಲ್ಲ. ಯಾಕೆ ಅಂದ್ರೆ ಅವಳು ನನ್ನ ಇಷ್ಟಪಟ್ಟಿದ್ದಾಳೆ, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ನನ್ನ ಪ್ರೀತಿಗೆ ಜಾತಿ ಧರ್ಮ ಲೆಕ್ಕಕ್ಕೆ ಬರಲ್ಲ. ನೀವೇನ್ರೋ ಹೇಳೋದು? ಆ ಹುಡುಗಿ ಬಂದು ಹೇಳಿ, ನಾನು ಹೋಗ್ತಾ ಇರ್ತೀನಿ. ಏಯ್, ಅವಳು ಹೇಳ್ದೆಲ್ಲ ಇಲ್ಲಾಕೋ ನಿನ್ನ ಕರ್ಕೊಂಬಂದ್ ಮಾತಾಡ್ತೀವಿ ನಾವು? ಈ ಕಾಲದಲ್ಲಿ ಪ್ರೀತಿಸ್ತಾರ ಯಾವ ಹುಡುಗಿನಾದ್ರೂ ಕರ್ಕೊಂಬಂದು? ಬೇಡ ಅಂತಂದ್ರೆ ಕೇಳ್ತಾರಾ? ಏಯ್, ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೀವಕ್ಕೆ ತೊಂದರೆ ಇದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ನಿನ್ನ ಕೈಗೆ ಸ್ಲೇಟ್ ಕೊಟ್ಟು ಫೋಟೋಗೆ ಪೋಸ್ ಕೊಡಿಸ್ತಾರೆ. ಅದೆಲ್ಲ ಚೆನ್ನಾಗಿರಲ್ಲ ಸುಬ್ರಹ್ಮಣ್ಯ. ನಿನ್ನ ಕೆಲಸ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರೋ. ನೀನಿನ್ನು ಪ್ರೀತಿಸಿ ತಾನೇ ಮದ್ವೆ ಅದೇ? ಮದ್ವೆ ಆಗಿ 1 ವರ್ಷದಲ್ಲಿ ನಿನ್ ಕಾಟ ತಡೆಯಕ್ಕಾಗದೆ ಸತ್ತೋಗ್ಬಿಟ್ಲು. ಹೆಂಡ್ತಿನ ಕಾಪಾಡಕ್ಕಾಗದೆ ಇರೋರೆಲ್ಲ ಜಾತಿನ ಕಾಪಾಡ್ತೀನಿ ಅಂತ ಬಿಲ್ಡಪ್ ತಗೋತಾ ಇದಾರೆ. ಹೋಗಿ ಬೇರೆ ಏನೋ ಕೆಲಸ ಇದ್ರೆ ನೋಡ್ಕೊ ಹೋಗು. ಏಯ್ ಸುಬ್ರಹ್ಮಣ್ಯ,
ನನ್ ಕಣ್ ತೆರೆಸ್ಬಿಟ್ಟೆ ಕಣ ಸುಬ್ರಹ್ಮಣ್ಯ. ನೀನ್ ಪ್ರೀತಿ ಪವಿತ್ರ ಅಂತ ತಿಳ್ಕೊಳ್ದೆ ಮಾತಾಡ್ಬಿಟ್ಟೆ ಕಣ. ಸರಿ ಅದೆಲ್ಲ ಬಿಟ್ಬಿಡು. ಆ ಹುಡುಗಿಗೋಸ್ಕರ ನೀನ್ ಪ್ರಾಣನೇ ಬಿಡ್ತೀಯಂತೆ. ಯಾರಣ್ಣ ಹೇಳಿದ್ದು? ಏಯ್ ಹುಡುಗರೆಲ್ಲ ಹೇಳ್ತಿದ್ರು. ಅದೆಲ್ಲ ಇಲ್ಲ ಅಣ್ಣ. ಇಲ್ಲ ಕಣ, ಹುಡುಗರು ಹೇಳ್ತಾ ಇದ್ರು. ಅಣ್ಣ ಬಿಡೋಣ ಅಣ್ಣ. ಬಿಡೋಣ ಅಣ್ಣ, ಬಿಡೋಣ. ಯೋ ಬಿಡಯ್ಯ, ಯೋ ಬಿಡಯ್ಯ, ಬಾ ಯೋ ಬಿಡಯ್ಯ, ಬಾ ಬಾ ಯೋ ಅಯ್ಯ ಬಿಡಯ್ಯ, ಕೊಡ್ತೀಯಲ್ವಾ? ಯೋ ಬಾ. ಬಿಡಯ್ಯ. ಗೋವಿಂದ ಟೈಮ್ ಆಯ್ತು ಬಾರೋ. ಲೈ ಮಣಿ ಇರೋ. ಅನ್ಸೋ ಏ ಬಿಡ ಬೇಗ ಬಂದೇರೋ. ಮಗ ಈ ಕಡೆ ಬರೋ. ಬೇಗ 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 ಅನ್ಸೋ. ಬೇಗ ಬರೋ. ಬಂದೇರೋ. ಅಲ್ಲಿ ಹಾ. ಏನ್ ಮಾಡ್ತಿದ್ದೀರಾ? ಕೇಳ್ತಿದ್ದೀನಲ್ವಾ? ಏನ್ರೋ ಪೋಸ್ಟ್ ಅಂಟಿಸಿ ನ್ಯಾಯ ಕೇಳ್ತಿದ್ದೀರಾ? ಕೇಳ್ತಿದ್ದೀನಲ್ವಾ ಹೇಳ್ರೋ. ಇವನ ಹತ್ರ ಏನಣ್ಣ ಮಾತು? ದೂರ ದಾಟಿ ಹೋಗೋರಲ್ಲ, ಒಂದೇ ಮುಂಚೆ ಹೋಗೋಯಲ್ಲ. ಎಲ್ಲ ಓಡಾಡ್ತೀರಾ? ಹೇ ಊರ ದಾಟಿ ಹೋಗೋರಲ್ಲ, ಒಂದೇ ಮುಂಚೆ ಓಡ್ರೋ ಎಲ್ಲ. ರಪ್ಪಂತ ಸತ್ತ ಗಾಡಿಲಿ ಬಿದ್ದು ತುಪ್ಪಂತ ಸತ್ತ. ಹೇ ಮಣ್ಣಲ್ಲಿ ಸತ್ತ, ನೀರಲ್ಲಿ ಸತ್ತ, ಕರೆಂಟ್ ಒಡೆದು ಬಾಬಿಲಿ ಸತ್ತ. ಚುಚ್ಚಿ ಸತ್ತ, ಮಚ್ಚಿ ಸತ್ತ, ಚುಚ್ಚಕ್ಕೆ ಹೋಗಿ ಸತ್ತ. सट्टी डोल ड्रम से, सट्टी डोल ड्रम से, सट्टी डोल ड्रम से, सट्टी डोल ड्रम से. तप्पिस्कोंडोಡು जय भवानी. ಸಾವಿನ ಗಾಳಿ ಬೀಸಿದ್ಯಾ, ನರಕಲ ಭಯ ಹಾಕಿದ್ಯಾ, ಯಾರು ಅಂತ ಹೆಸರು ಕೇಳ್ರು ಯಮನೆ ಕೈ ಕೂತಾನೋ. ಸಾವಿನ ಗಾಳಿ ಬೀಸಿದೆಯಾ, ನರಕ ಭಯ ಆಗಿದೆಯಾ, ಯಾರು ಅಂತ ಹೆಸರು ಕೇಳ್ರು ಯಮನೆ ಕೈ ಕಟ್ತಾನೋ. ಏ ಹಾಕೋ ಹಾಕೋ ಹಾಕೋ. ಚಿಂಚಿಕ ಬಾರಿಸಿ ನರಕ ಈಗ ಕೈಯ ಬೀಸಿದ್ಯಾ, ಬಾಯಿಗೆ ನೀರು ಬಿಡುವ ಕನಸು ಕಣ್ಣಲ್ಲಿ ಕೂತಿದ್ಯಾ, ಕಾಗೆ ಬಂದು ಎಳೆಯ ಮುಟ್ಟಿ ಹಾರಿ ಹೋಗಿದ್ಯಾ, ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ಸಾಯ ಕಾಣಿಸ್ತಿದ್ಯಾ. ಹೇ ಅಪ್ಪಪ್ಪ ನೋಡಪ್ಪ ಒಡ್ಡು ಒಡ್ಡು ಒಡೆ. ಮಗ ಒಡ್ಡು 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 ಒಡ್ಡೆ. ನಿಂತ್ಕೊಬಿಡ, ಓಡು 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 ಓಡು. ಮೇಲೆ ಕೆಳಗೆ ನೋಡಿ ಓಡು.
ಸಂದಿಲಿ ಓಡು, ಮೇಲೆ ಓಡು, ಸೈಡಲ್ಲಿ ಓಡು. ಹಿಡ್ಕೊಡ್ರೋ. ಊರ ದಾಟಿ ಹೋಗೋರೆಲ್ಲ ಊರಿಗೆ ಮುಂಚೆ ಓಡೋಯಲ್ಲ. ಹೇ ಊರ ದಾಟಿ ಹೋಗೋರೆಲ್ಲ ಊರಿಗೆ ಮುಂಚೆ ಓಡ್ರೋ ಎಲ್ಲ. ಸತ್ತ ರಪ್ಪಂತ ಸತ್ತ, ಗಾಡಿಲಿ ಬಿದ್ದು ತುಪ್ಪಂತ ಸತ್ತ, ಮಣ್ಣಲ್ಲಿ ಸತ್ತ, ನೀರಲ್ಲಿ ಸತ್ತ, ಕರೆಂಟ್ ಒಡೆದು ಬಾವಿಲಿ ಸತ್ತ, ಚುಚ್ಚಿ ಸತ್ತ, ಮಚ್ಚಿ ಸತ್ತ, ಚುಚ್ಚಕ್ಕೆ ಇವ್ನು ಹೋಗಿ ಸತ್ತ. 100 ರೂಪಾಯಿ ಕೈಮಾರಿಗೆ ಹಾಕಿ ಬಿಟ್ಟಿ ಬಾ, ಜೀವ ಉಳಿಸು ತಾಯಿ ಅಂತ ಕೇಳಿ ಬಿಟ್ಟು ಬಾ. 100 ರೂಪಾಯಿ ಕೈಮಾರಿಗೆ ಹಾಕಿ ಬಿಟ್ಟಿ ಬಾ, ಜೀವ ಉಳಿಸು ತಾಯಿ ಅಂತ ಕೇಳಿ ಬಿಟ್ಟಿ ಬಾ. ಸಟ್ಟಿ ಡೋಲು ಡ್ರಮ್ಸೆ, ಸಟ್ಟಿ ಡೋಲು ಡ್ರಮ್ಸೆ. ಹರಿದು ಹೋದ ಬನಿಯಾನ್ ಮರೆತು ಹೋಯ್ತು ಮನಿಯ, ತಿಂಗಳಕ್ಕ ಮಾಮ ಓಡಿ ಓಡಿ ಬಾಮ, ಬಾ 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 ಓಡಿ 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 ಓಡಿ. ಸಟ್ಟಿ ಡೋಲು ಡ್ರಮ್ಸೆ, ಸಟ್ಟಿ ಡೋಲು ಡ್ರಮ್ಸೆ. ನನ್ನ ತಂಟೆಗೆ ಬಂದ್ರೆ ಕೈಗೆ ಚಿಪ್ಪು ಇಟ್ಟಿ ಬಿಡುವೆ, ಚಾಕು ಚುಚ್ಚಿ ಹೊಟ್ಟೆ ಒಳಗೆ ಬೀಸಿ ಎಳೆಯುವೆ. ನನ್ನ ತಂಟೆಗೆ ಬಂದ್ರೆ ಕೈಗೆ ಚಿಪ್ಪು ಇಟ್ಟಿ ಬಿಡುವೆ, ಚಾಕು ಚುಚ್ಚಿ ಹೊಟ್ಟೆ ಒಳಗೆ ಬೀಸಿ ಎಳೆಯುವೆ. ಮಾರಮ್ಮಂಗೋಗಿ ಬೆಡ್ಕೊಂಡು ಬಾರೋ ಅಂತಮ್ಮ, ಮಾರಮ್ಮ 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 ಮಾರಮ್ಮ. ಮಾರಮ್ಮಂಗೋಗಿ ಬೆಡ್ಕೊಂಡು ಬಾರೋ ಅಂತಮ್ಮ, ಮಾರಮ್ಮ 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 ಮಾರಮ್ಮ. ಲೇ ಕರಿಸುಬ್ಬ, ಬರ್ತಾರದ್ ನೋಡ್ದೆ ತಾನೆ, ಸ್ಟ್ರಾಂಗ್ ಆಗಿ ಟೀ ಹಾಕೋ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗಲ್ಲಿದ್ದೀನಿ, ಒಂದು 1 ಅವರ್ ಬಿಟ್ಟು ಕಾಲ್ ಮಾಡಿ. ಓಕೆ. ಅಣ್ಣ, ಮುದ್ದಾಗಿರೋ ಚಿಟ್ಟಿ ಒಂದು ಸುಂದರವಾಗಿ ನಿಂತಿದ್ದಣ. ಹಂಗೇನೋ ಮೈನರ್ ತಮ್ಮ. ಏ ಕೋಗಿಲೆ, ಕೂಗು ಕೋಗಿಲೆ. ಯಾರಣ ಆ ಚಿಟ್ಟೆ? ನನ್ಗೆ ಯಾಕೋ ಕೋಗಿಲೆ ತರ ಕಾಣ್ತಿಲ್ಲ, ಕಾ 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 ಕಾಗೆ ತರ ಕಾಣ್ತಿದೆ. ನೀನು ಮಕ್ಕ ಮುಚ್ಚ, ಕರಿ ಟೀ ಹಾಕೊಡೋ ಕರಿ ಇಡ್ಲಿ ನನ್ ಮಗನೇ. 3 ದಿನ ಆದ್ರೂ ಮುಖ ತೊಳ್ದಿಲ್ಲ ನನ್ ಮಗ, ಹೆಂಗ್ ಮಾತಾಡ್ತೇನೆ ನೋಡು. ಸೊಟ್ ಮೂತಿ ಅವನೇ, ಸಿಗ್ದಾಕ್ಬಿಡ್ತೀನಿ. ಗಾಂಚಲಿ ಸ್ವಲ್ಪ ಜಾಸ್ತಿ ನನ್ ಮಗನಿಗೆ, ಹಾಫ್ ಮೆಂಟಲ್. ಅವನು ಇದೇ ತರ ಸುತ್ತಿದ್ದ. ಈ ರಜನಿ ಕುಮಾರ್ ನಿರ್ಧಾರ ಮಾಡ್ಬಿಟ್ಟೆ, ಇನ್ಮೇಲೆ ಪೆನ್ಸಿಲ್ ತಗೊಂಡು ಕೋಡ್ ಹಾಕಿದ್ರು, ಪೆನ್ ತಗೊಂಡು ಚಿತ್ರ ಬಿಡಿಸಿದ್ರು, ಆ ಮುದ್ದ ಚಿಟ್ಟೆ ನನಗೇನೆ. ನೋಡಪ್ಪ, ಏ ದೃಷ್ಟಿ ಹಾಕ್ಬೇಡ ಕಣ. ಏಯ್ ಚಂದ್ರ, ಅವ್ರನ್ನ ಬಿಡಬಾರ್ದು. ಹಲೋ. ಲೇ ಚಂದ್ರ, ಸೂಪರ್ ಚಿಟ್ಟೆ ಒಂದ್ ಸಿಕ್ಕಾಕೊಂಡಿದೆ ಕಣ, ಒಂದ್ ಕವಿತೆ ಹೇಳೋ. ಲೇ ರಜನಿ, ಸುಮ್ನೆ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ. ಏನೋ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ. ಪಕ್ಕದೂರವ್ರು ನಮ್ಮ ಏರಿಯಾಗ ಬಂದು ಪೋಸ್ಟರ್ ಅಂಟಿಸಿ ಜಗಳ ಮಾಡಿದ್ರು. ಏನೋ ಹೇಳ್ತಾ ಇದ್ಯಾ? ಬರೀ ಅಷ್ಟೇ ಅಲ್ಲ ಕಣೋ, ಅವರು ನನ್ ಮೇಲೂ ನಮ್ಮ ಹುಡುಗರ ಮೇಲೂ ಕೈ ಇಟ್ಟಿದ್ದಾರೆ. ಏನೋ ಕೈ ಇಟ್ಬಿಟ್ರಾ? ಅದ್ರಲ್ಲಿ ನೀನ್ ಬೇರೆ ಕವಿತೆ ಗಿವಿತೆ ಅನ್ಕೊಂಡು. ಛೇ ಲೇ ಚಂದ್ರ, ಯಾವನ್ ಕೈ ಇಟ್ಟ ಅನ್ನೋದನ್ನ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ನನ್ ಜೋಬಲ್ಲಿ ಇಡೋ. ಯಾವನ್ ಕೈ ಮುರಿಬೇಕು, ಯಾವನಿಗೆ ಚುಚ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಒಂದ್ ಕವಿತೆನ ಹೇಳು, ಅಷ್ಟು ಮಾತ್ರ ಸಾಕು. ಲೇ ಏನೋ ಕವಿತೆ ಮುಖ್ಯನಾ ಈಗ? ಹೌದು ಕಣ ಚಂದ್ರ. ಸರಿ ಬಿಡು, ಹೇಳ್ತೀನಿ. ಎಳ ನನ್ ಚಿನ್ನ. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವನೇನೆ. ನೋಟದಲ್ಲಿ ಬುಗ್ರಿನ ಬಿಟ್ಟು ಸೂಜಿಯಿಂದ ನಿನ್ ಮನಸ್ಸನ್ನ ಚುಚ್ಚಿ. ಸಾಕು ಕಣೋ, ಮೊದ್ಲು ಹೇಳಿದ್ನ ಹೇಳು.
ನೋಟದಿಂದಾನೇ ಬುಗುರಿ ಬಿಟ್ಟು ಸೂಜಿಯಿಂದ ನನ್ನ ಮನಸ್ಸನ್ನ ಚುಚ್ಚಿ ಚಾವಟಿಯಲ್ಲಿ ಸುತ್ತಕ್ ಬಿಟ್ಟು ಚಾವಟಿಯಲ್ಲಿ ಸುತ್ತಕ್ ಬಿಟ್ಟು ಮನಸ್ಸಲ್ಲಿ ಅಲೆ ತರ ಹೊಡಿತಿರೋ ನನ್ನ ಗಾನ ಕೋಗಿಲೆ. ಮನಸ್ಸಲ್ಲಿ ಅಲೆ ತರ ಹೊಡಿತಿರೋ ನನ್ನ ಗಾನ ಕೋಗಿಲೆ. ಚಂದ್ರ ಏನೋ ಪಟಾಯಿಸ್ಕೊಂಡ್ಬಿಟ್ಟೆ ಕಣೋ, ನಾನು ಆಮೇಲೆ ಮಾಡ್ತೀನಿ. ಇಡು. ಏಯ್ ನನ್ ಮುದ್ದು ಚಿಟ್ಟೆ, ಯು ಆರ್ ಸೋ ಕ್ಯೂಟ್, ಐ ಲೈಕ್ ಯು. ನಾನು ಯಾಕೆ ನಿಮ್ನ ನೋಡ್ದೆ ಗೊತ್ತಾ? ನಾನು ಯಾಕೆ ನಿಮ್ಮನ್ನ ನೋಡ್ದೆ ಗೊತ್ತಾ? ಹಿಂಗೆ ನೋಡ್ತಾ ಇದ್ರೆ ಕಣ್ಣಲ್ಲೇ ಪ್ರೀತಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಗೊತ್ತಾ? ಅದೇ ರೀತಿಯಲ್ಲೇ ಮೇ ಬಿ. ಈ ಮಾವನ್ಗೆ ನಿನ್ ಹೆಸರು ಹೇಳಲ್ವಾ? ಹೇಳಲ್ಲ. ನಿಮ್ಮ ಹೆಸರು ಮೈನಕುಮಾರ? ನನ್ನ ಹೆಸರು ರಜನಿ ಕುಮಾರ್. ಸೂಪರ್, ನೈಸ್ ನೇಮ್. ನೀವ್ ಹೇಳಿದ ಕವಿತೆ ನಮ್ಮೂರ್ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತರ ತುಂಬಾ ಟೇಸ್ಟಿ ಆಗಿದೆ. ಹಾ ಸರಿ ಹೋಯ್ತು. ಏ ಚಿಟ್ಟೆ, ಇದಕ್ಕೆ ಹಿಂಗಾಗ್ಬಿಟ್ರೆ ಹಿಂಗೆ? ಇನ್ನು ಈ ಮಾವನೊಳಗಡೆ ಎಷ್ಟೊಂದು ವಿಷಯಗಳಿದೆ ಗೊತ್ತಾ? ಗೊತ್ತು. ನೀವು ಮಾತಾಡುವಾಗ ಒಂದೊಂದ್ ಮಾತು ನನ್ನ ನಂಬರ್ಗೆ ಯಾರೋ ಗೊತ್ತಿಲ್ಲದೆ ಮಾಡಿರೋ ಫುಲ್ ಟಾಕ್ ಟೈಮ್ ರೀಚಾರ್ಜ್ ತರಾನು, ಓಸಿಲ್ ಸಿಕ್ಕಿರೋ ಐಫೋನ್ ತರಾನು ರಿಚ್ ಆಗೇ ಇರುತ್ತೆ. ಚಿಟ್ಟೆ, ರಜನಿ ಮಾವಾ, ಚಿಟ್ಟೆ, ನಿನ್ನಷ್ಟು ಸುಂದರವಾಗಿರೋಳ್ನ ನಾನು ಈ ಪ್ರಪಂಚದಲ್ಲಿ ಬೇರೆ ಯಾರನ್ನೂ ನೋಡೇ ಇಲ್ಲ ಕಣೆ. ಏನ ನೀನು ಅಷ್ಟೊಂದು ಚೆನ್ನಾಗಿದ್ಯಾ, ರಿಯಲಿ ಸೋ ಕ್ಯೂಟ್ ಕಣೆ ನೀನು. ಈ ಮಾವನ್ನ ಮದ್ವೆ ಮಾಡ್ಕೋತೀಯನೆ ನೀನು? ಅಯ್ಯೋ ಚಿನ್ನ, ನಾಚಿಕೆ ನೋಡು. ಕೇಳ್ತಿದ್ದೀನಿ ತಾನೆ, ಮದ್ವೆ ಮಾಡ್ಕೋತೀಯಾ? ಹೇ ಚಿಟ್ಟೆ. ರಜನಿ ಕುಮಾರ್, ಆಹಾ, ರಜನಿ ಮಾವಾ, ಅಯ್ಯ ನೈಸ್. ನಿಮ್ಮಂತವ್ರು ಸಿಗ್ಬೇಕು ಅಂದ್ರೆ ನಾನು ಹೋದ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕು. ವಾ, ಸೇಟು ಅಂಗಡಿಲಿ ಇಟ್ಟಿರೋ ಒಡವೆ ತರ ಈ ಹೃದಯನ ನಿಮ್ ಹೃದಯದ ಅಂಗಡಿಲಿ ಅಡ ಇಟ್ಟೆ. ಅಯ್ಯೋ ಅಯ್ಯೋ ಛೀ. ನೋಡಿ, ಈ ಸಲ ನಾನು MLA ಆಗ್ಲೇಬೇಕು. ಹೆಚ್ಚು ಕಮ್ಮಿ ಆಗ್ಬಾರ್ದು, ನೋಡ್ಕೊಳ್ಳಿ. ಹೌದಕ್ಕ, ಈ ಸಲನೇ ಗೆದ್ಬಿಡ್ತಾ ಇದ್ವಿ. ಬರೀ 700 ಹೋಟೆಲ್ ಮಿಸ್ ಆಯ್ತಕ್ಕ. ಅದೆಲ್ಲ ಇರ್ಲಿ ಅಕ್ಕ, ಪಕ್ಕದೂರವರು ನಮ್ಮ ಮೇಲೆ ತುಂಬಾ ಕೋಪದಿಂದ ಇದ್ದಾರೆ. ಆ ಊರಲ್ಲಿ ಪ್ರಚಾರ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಲ್ಲ ಅಂತ ಸುದ್ದಿ ಬಂದಿದೆ. ಹುಷಾರಾಗಿರಿ ಅಕ್ಕ. ಅಷ್ಟು ಧೈರ್ಯವಾಗಿ ಮಾಡೋನ್ ಯಾರಕ್ಕ ಇದ್ದಾನೆ? ಆದ್ರೆ ನಾವ್ ಈ ಸರಿ ಏನಾದ್ರು ಸೋತ್ರೆ ಆ ಊರಲ್ಲಿರೋ ಹುಡುಗರೇ ಅಕ್ಕ ಕಾರಣ. ಇಲ್ಲಿ ನೋಡು, ಆ ಸುಬ್ರಹ್ಮಣ್ಯನ್ ಕತೆ ಮುಗ್ಸೋದ್ಯಲ್ಲ, ಆ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಸುಬ್ರಹ್ಮಣ್ಯ ವಿಷಯ ನಾವು ಊರು ಹುಡುಗರು ಪೋಸ್ಟರ್ ಮಾಡಿ ಮನೆ ಮನೆಗೂ ಹಚ್ಕೊಂಡ್ ಬರ್ತಾ ಇದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರಿನ ಒಂದ್ ಏರಿಯಾದಲ್ಲಿ ಹಚ್ಚಿದ್ದಾರೆ. ಅದೇ ಅಕ್ಕ, ಊರಲ್ಲೆಲ್ಲ ವಾಲ್ ಪೋಸ್ಟರ್ ಹಾಕೊಂಡು ತಿರುಗ್ತಿದ್ರಲ್ಲ, ಅದೇ ಹುಡುಗರು ಅಕ್ಕ. ನೋಡೋಣ, ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಒಳಗಡೆಗೆ ಹಾಕ್ಬಿಡ್ತೀನಿ. ಎಲೆಕ್ಷನ್ ಮುಗಿಯೋವರೆಗೂ ಒಳಗಡೆನೆ ಇರ್ಲಿ. ನರೇಶ್, ಅದ್ಯಾವುದು ನನಗ್ ಗೊತ್ತಿಲ್ಲ. ಈ ಸಲ ನಾನು ಗೆಲ್ಬೇಕು, ಅದು ನಿನ್ ಜವಾಬ್ದಾರಿ. ಲಾಬಾಲ್, ಲೇ ತಮ್ಮಂದಿರಾ, ನೀವೇ ತಾನೇ ಊರಲ್ಲೆಲ್ಲ ಪೋಸ್ಟರ್ನ ಅಂಟಿಸ್ತಾ ಇರೋದು? ಹೌದು ಸರ್. ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮದಲ್ಲೂ ನಾವೇ ಎಣ್ಸಿರೋದು. ಅದು ಮಾತ್ರ ಅಲ್ಲ, ನಿಮ್ಮೂರಲ್ಲೂ ನಾವೇ ಎಣ್ಸಿರೋದು. ಎಲ್ಲ ಗೊತ್ತಾಗೆ ತಾನೇ ನೀವ್ ಇಲ್ಲಿಗೆ ಬಂದಿರೋದು. ಏನ್ ವಿಷಯ ನಡೀತಿದೆ ಅಂತ ಏನಾದ್ರು ಗೊತ್ತೇನೋ ನಿಮ್ಗೆ? ಹೊರಗಡೆ ಎಲ್ಲ ಪೊಲೀಸ್ ಹೇಳಲ್ಲ ಕಣೋ. ಹೌದೌದು, ಮುತ್ತಣ್ಣನ ಹತ್ರನೋ ಯಜಮಾನ್ರ ಹತ್ರನೋ ಮಾತ್ರ ನಿಮ್ ಪೊಲೀಸರು ಹೇಳೋದು. ಲೇ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಕೇಸ್ ಮುಚ್ಚೋಗಿದೆ ತಾನೆ? ನೀವ್ ಯಾಕ್ರೋ ಅದನ್ನ ಸುಮ್ಮನೆ ಊರ್ ಸಮಸ್ಯೆ ಮಾಡ್ತಾ ಇದ್ದೀರಾ? ಇವಾಗ ನೀವು ಮಾಡಿರೋ ಕೆಲಸದಿಂದ ಕೇಸ್ ರೂಟೇ ಬದಲಾಗಿದೆ. ಸರ್,
ಯಾವಾಗ್ಲೂ ರೂಟ್ ಬರ್ಲಾಗಿದೆ, ಇವಾಗೇನ್ ದೊಡ್ಡದಾಗ್ ಬರ್ಲಾಗೋದು. ಏನೋ ತಮ್ಮ ಬಾಯಿ ಜಾರ್ತಾ ಇದೆ, ಏನು ಮಾಡೋದಿಲ್ಲ ಬಿಡು ಅನ್ನೋ ಧೈರ್ಯನಾ? ಪೊಲೀಸ್ ಏಟಿ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಸ್ಟೇಷನ್ ಅಲ್ಲಿ ಕೂರಿಸಿ ಮುಟ್ಟಿಗೆ ಹೊಡೆದೆ ಅಂತ ಇಟ್ಕೋ, ಮುಟ್ಟಿ ಎಲ್ಲ ಬೂತ್ಕೊಂಡ್ಬಿಡ್ಬೇಕು. ಹೋಗಿ ಹೊಸ್ದಾಗ ಏನಾದ್ರು ಮಾಡ್ರೋ. ಸರ್ ಹೊಸ್ದಾಗಂದ್ರೆ ಏನು? ಅದನ್ನು ನಾನೇ ಹೇಳ್ಬೇಕನ್ರೋ. ಜಾತ್ರೆ ಅಂತ ಊರಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಳ್ಳಿ, ಆ ಕಾಸಲ್ಲಿ ಕುಲ್ಫಿ, ಮಿಠಾಯಿ, ಕುಲ್ಚಾ, ರೋಟಿ ಅಂತ ಯಾವ್ದಾದ್ರು ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡಿರೋ ತಮ್ಮಂದಿರಾ. ಆಯ್ತು ಸರ್. ಬಾಣ ಸರ್ರೇ ಹೇಳಿದ್ದಾರೆ. ಲೇ ಬಾಲ್ ಕೊಡೋ, ಆಟ ಶುರು ಮಾಡ್ರೋ. ಹಾಕೋ ಬಾಲು. ಪಾಯಿಂಟ್ ನಮ್ದಪ್ಪ. ಆಗ್ತದೆ ನೀನು. ಹೇಳ್ತೀನಪ್ಪ. ನಿಂತ್ಕೊಳ್ಳೋ, ಬಾರ ಇಲ್ಲಿ. ಲವಾಲ್ ಏನ್ರೋ ಊರ್ ಹುಡುಗರೆಲ್ಲ ಒಟ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮನ್ನ ನೋಡೋಕೆ ಅಂತಾನೆ ಬಂದಿದ್ದು. ಏನೋ ವಿಷಯ? ಹಿಂಗೆ ನಡ್ಕೊಂಡು ಹೋದ್ರೆ ನಮ್ ಕಡೆಯವ್ರು ಯಾರು ಟೌನ್ಗೆ ಹೋಗ್ಬಿಟ್ಟು ಬರೋದಕ್ಕಾಗಲ್ಲ. ಅದು ಅಲ್ದೆ ನಮ್ ಸುಬ್ರಹ್ಮಣ್ಯ ಅಣ್ಣನ್ ಕೊಲೆ ಮಾಡಿದ್ದಾರೆ, ಪೊಲೀಸರು ಸೇರ್ಕೊಂಡಿದ್ದಾರೆ. ಪೋಸ್ಟರ್ ಅಂಟ್ಸೋದಕ್ಕೆ ಹೋದ್ರೆ ಕೂಡ ಆ ಮುತ್ತಣ್ಣನ ಕಡೆಯವ್ರು ಬಂದು ಗಲಾಟೆ ಮಾಡ್ತಾರೆ. ಕೇಳಿದಕ್ಕಷ್ಟೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಊರಲ್ಲೆಲ್ಲ ದೊಡ್ಡ ದೊಡ್ಡವರೇ ಇದ್ದೀರಾ, ಆದ್ರೆ ಯಾರು ಕಂಡ್ರು ಕಾಣ್ದಂಗೆ ಇರ್ತೀರಾ. ನೀವು ತಲೆ ಹಾಕೋದಿಲ್ಲ ಅಂದ್ರೆ ಹೇಳ್ಬಿಡಿ ನಮ್ಗೆ, ನಾವು ಬೇರೆ ರೂಟ್ ನೋಡ್ಕೋತೀವಿ. ಏನೋ ಗೋವಿಂದ ಕೊಬ್ಬ, ಎಲ್ಲ ನನಗೆ ಗೊತ್ತು ಕಣ. SP ನ ನೋಡೋಣ ಅನ್ಕೊಂಡಿದ್ದೆ, ಫೋನಲ್ಲಿ ಅವತ್ತು ಮಾತಾಡಿದ್ದೀನಿ, ಮತ್ತೆ ನೋಡ್ಬೇಕು. ಅದೇ ಯಾವಾಗ ಅಂತ ನಿನ್ನೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಆವಾಜ್ ಹಾಕಿ ಯಾರನ್ನ ಬೇಕಾದ್ರೂ ವಿಚಾರಿಸ್ತೀನಿ, ಅವಶ್ಯಕತೆ ಇದ್ರೆ ನಿಮ್ಮನ್ನ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇವ್ರುಗಳು ಕೊಲೆಗಾರನ ಹಿಡಿತಾರಾ? ಮೊದ್ಲು ಸುಬ್ರಹ್ಮಣ್ಯ ಅಣ್ಣನ ಕೊಲೆ ಮಾಡಿದವ್ರನ್ನ ಹಿಡಿಯಕ್ ಹೇಳಿ. ಏಯ್ ಅವ್ರನ್ನ ಹಿಡಿ ಅಂದ್ರೆ ವೇಣು ಕೋಟ್ಯಾಧೀಶ್ವರ ಅಧಿಕಾರ ಇರೋನು, ನಮ್ ಹುಡುಗರಿಗೆ ಎಲ್ಲೋ ಹೋಯ್ತು ಬುದ್ಧಿ. ಆ ತರ ಎಲ್ಲ ಮದುವೆ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅವನಿಗೆ? ಗೊತ್ತಿದ್ದು ಎಲ್ಲೋ ಹೋಯ್ತು ಬುದ್ಧಿ. ಇವತ್ತಿನ ಮಾತಲ್ಲ, 200 ವರ್ಷದ ಸಂಪ್ರದಾಯ ಗೊತ್ತಾ? ಹೌದು. ಇನ್ನು ಎಷ್ಟು ದಿನ ಅಂತ ಹಿಂಗೆ ಹೇಳ್ತಾ ಇರ್ತೀರಾ? ಕೊಲೆ ಮಾಡ್ದವನ ಕಂಡು ಹಿಡಿಲೇಬೇಕು. ಇಲ್ಲಿ ನೋಡು, ಸುಬ್ರಹ್ಮಣ್ಯನ್ ತಮ್ಮ ದೇವರಾಜು, ಅವನು ಇಲ್ಲೇ ನಿಂತವನಲ್ವಾ? ಏ ದೇವರಾಜ, ನಿಮ್ಮ ಅಣ್ಣ ಸುಬ್ರಹ್ಮಣ್ಯ ಮಾಡಿರೋ ಕೆಲಸಕ್ಕೆ ಆ ತಾಯಿ ಕೊಟ್ಟಿರೋ ಶಿಕ್ಷೆ ಇದು. ಇವ್ರುಗಳ ಹಾಗೆ ನಿಮ್ ಮುಂದೆ ಮಾತಾಡೋಷ್ಟು ಧೈರ್ಯ ನನ್ಗಿಲ್ಲ. ನೀವ್ ಇಷ್ಟೊಂದು ಶಿಕ್ಷೆ ಕೊಡೋಷ್ಟು ತಪ್ಪು ನನ್ನ ಅಣ್ಣ ಏನ್ ಮಾಡ್ದ? ಜೊತೆಲಿದ್ದಕ್ಕೆ ಇಷ್ಟ ಆಯ್ತು, ಅದಕ್ಕೆ ಜಾತಿ ದ್ವೇಷಕ್ಕೆ ಅವನ ಕೊಂದ್ಬಿಟ್ಟು ನಮ್ಮಣ್ಣ ಸುಬ್ರಹ್ಮಣ್ಯನ ಕಲ್ಕೋರೆಯಿಂದ ತಳ್ಬಿಟ್ಟು ಆತ್ಮಹತ್ಯೆ ಅಂದ್ಬಿಟ್ರು. ನೀವು ಅವ್ರ ಹಾಗೇನೆ ಜಾತಿ ವಿಷಯನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ನಾವು ಅದೇ ದೇವ್ರನ್ನೇ ಪೂಜೆ ಮಾಡೋರು. ನಿಮ್ಗೇನು ಊರಿಗೆ ದೊಡ್ಡ ಮಂಚ? ಲೇ ಏನೋ ಹೀಗೆಲ್ಲ ಮಾತಾಡ್ತೀಯ? ಯಾವತ್ತಾದ್ರೂ ನಾನು ಆ ಥರ ಮಾತಾಡಿದ್ದೀನಾ? ಹೋಗಿ ಹೋಗಿ ಕೆಲಸ ನೋಡಿ, ನಾನು ನೋಡ್ಕೋತೀನಿ. ಮನ್ಸಿಂದ ಯೋಚನೆ ಮಾಡಿ ನೋಡಿ ಅಣ್ಣ, ಅದನ್ನ ಮಾತ್ರ ಹೇಳ್ತೀನಿ. ಹೋಗ್ರೋ, ಊರಿಗೆಲ್ಲ ಸಮಸ್ಯೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ ದೇವರಾಜ? ಹೋಗೋ. ಜುಟ್ಟು ಮಹೇಶ ಎಲ್ಲ ಎಲ್ಲೋದ್ರು? ಏನೋ ಕೆಲ್ಸದ ಮೇಲೆ ಹೋಗಿರ್ಬೇಕಣ್ಣ. ಅಯ್ಯೋ, ಚಿಟ್ಟೆ ರಜಿನಿ ಮಾವಾ. ಲೇ ಬಿಡೋ, ಬಿಡಲೇ ಬಿಡ. ಚಿಟ್ಟೆ ರಜಿನಿ ಮಾವಾ ಬಾ ಚಿನ್ನ. ಲೇ ಬಿಡೋ ಬಿಡೋ, ಪರವಾಗಿಲ್ಲ ಬಿಡೋ. ಈ ನನ್ ಮಗನು ಸೂಪರ್ ಫಿಗರ್ ನಾಕು ಮುಂದಲ್ಲೋ. ಆಹಾ, ಮಗ ಏನೋ ಮಕ್ಳ, ಹೆಂಗಿದಾಳ ನನ್ ಮುದ್ದು ಚಿಟ್ಟೆ, ಮುದ್ದು ಚಿನ್ನಿ, ನನ್ ಗಂಡ.
ನನ್ನ ಹಾರ್ಟ್ ನನ್ನ ಬೀಟು ಆಹಾ ಮಾವಾ ರಜನಿ ಮಾವಾ ನೀ ಏನು? ಸಿಕ್ಕಿದ್ದು ಹೋದ್ ಜನ್ಮದಲ್ಲಿ ನಾನ್ ಮಾಡಿದ ಪುಣ್ಯ ಮಾವಾ. ಐ ಲವ್ ಯು ಚಿನ್ನ. ಮಗ ಅಲ್ಲಿ ನೋಡ್ರು ಡುಯೆಟ್ ಬೇರೆ ಆಡ್ತಾವನೆ. ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ ನನ್ ಕಟ್ಟು ಚಿಟ್ಟೆ ಇಲ್ಲಿ ಏನೋ ಸುಡ್ತಿರೋ ವಾಸನೆ ಬರ್ತಿದೆ. ನಾವ್ ಹೊರಡೋಣ್ವಾ? ಹೋಗೋಣ್ವಾ ಚಿನ್ನ? ಲೋ ನನ್ ಮಕ್ಳ ಬರ್ಲಾ? ಚಿಟ್ಟೆ ನಾವ್ ಹೊರಡೋಣ್ವಾ? ತುಂಬಾ ಹೊಟ್ಟೆ ಉರಿ ಪಟ್ಕೋಬೇಡ್ರೋ ನನ್ ಮಕ್ಳ, ಬರ್ಲಾ? ಬಾರೆ ಚಿನ್ನ. ಬಿಡೋ ಮಾರಿ, ಅವನೊಬ್ಬ ದಡಿ ನನ್ ಮಗ. ಅಯ್ಯೋ ಯಾಕೆ ಇಷ್ಟು ಲೇಟು? ಏನಮ್ಮ ಗೌರಿ ಅಕ್ಕ ಬಂದು ಹೋದ್ಲು ಅಂತ ಕುಮಾರಿ ಅಕ್ಕ ಹೇಳಿದ್ಲು. ಓ ಅದಾ, ನಿನ್ನ ನೋಡಕ್ಕೆ ಬಂದಿದ್ದಾರೆ. ನನ್ನನ್ ನೋಡಕ್ಕೆ ಅಂತನಾ? ಏನಮ್ಮ ಹೇಳ್ತಿದ್ಯಾ? ಎಲ್ಲ ಒಳ್ಳೆ ವಿಷಯನೇ. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ಬಂದಿದ್ದಾರೆ. ಹೋದ್ ತಿಂಗ್ಳೆ ನಿಮ್ಮ ಅಪ್ಪಂಗೆ ಹೇಳಿದ್ರಂತೆ, ಯಾವ್ದೋ ಕೆಲ್ಸದ ಮೇಲೆ ಅಂತ ಬಂದಿದ್ರಂತೆ. ಹಾಗೆ ನಿನ್ನ ನೋಡೋಣ ಅಂತ ಬಂದಿದ್ದಾರೆ. ಆದ್ರೆ ನೀನೇ ಲೇಟಾಗಿ ಬಂದ್ಬಿಟ್ಟೆ ಕಣೆ. ಈಗ ನನಗ್ ಮದ್ವೆ ಮಾಡಿಸು ಅಂತ ನಿಮ್ಮನ್ ಕೇಳದ್ನಾ? ಏನೇ, ಯಾರಾದ್ರೂ ಹೆತ್ತವ್ರ ಹತ್ರ ಹೋಗಿ ನನಗ್ ಮದ್ವೆ ಮಾಡಿ ಅಂತ ಕೇಳ್ತಾರ? ನಿನಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿದೆ, ಅರ್ಥ ಆಯ್ತಾ? ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ಹೋಗ್ ಕೆಲ್ಸ ನೋಡ್ಕೋ. ಹಾ ಹಾ ನೀನ್ ಹೇಳೋ ಎಲ್ಲಾ ಮಾತುಗೂ ತಲೆ ಆಡ್ಸೋದಕ್ಕಾಗಲ್ಲ. ಮಂಜುಳಾ, ನನ್ ಮಾತ್ ಕೇಳು. ಅದೇನೋ ಗೊತ್ತಿಲ್ಲ ಕಣೆ, ಅವತ್ ನಿನ್ನ ನೋಡ್ದಾಗ್ಲಿಂದ ನನ್ ಮನ್ಸು ಚಕ್ರ ತರ ನಿನ್ನನ್ನೇ ಸುತ್ತುತ್ತಿದೆ. ಆದ್ರೆ ನಿನಗ್ ಮಾತ್ರ ಇದೆಲ್ಲ ಗೊತ್ತಾಗ್ತಿದ್ಯಾ ಗೊತ್ತಾಗಿಲ್ವಾ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ನಂಗೂ ಅರ್ಥ ಆಗುತ್ತೆ. ನನಗೂ ಅದೇ ಚಕ್ರ ತರನೇ ಸುತ್ತಾ ಇದೆ. ಅಷ್ಟ್ ಮಾತ್ರ ಅಲ್ಲ, ನಮ್ ವಿಷಯ ಬೇರೆ ತರನೇ ಹೋಗ್ತಿದೆ. ನಾವ್ ಸೇರ್ತೀವೋ ಇಲ್ವೋ ಅಂತ ಯೋಚನೆ ಮಾಡಿದ್ರೇನೆ ನಂಗೆ ಭಯ ಆಗ್ತಿದೆ. ಮೊದ್ಲೇ ನಮ್ಮೂರ್ ಹುಡುಗರು ನಿಮ್ಮೂರ್ ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ನಮ್ ಲವ್ ವಿಷಯ ಗೊತ್ತಾದ್ರೆ ನಮಗ್ ಮಾತ್ರ ಅಲ್ಲ, ಇಡೀ ಊರಿಗೆ ತೊಂದ್ರೆ ಆಗ್ಬಿಡತ್ತೆ. ಅವರು ನಿಮ್ಮೂರು ಹುಡುಗರು, ಜಗಳ ಹಾಗೆ ಆಗುತ್ತೆ. ನಿನ್ ಕಂಡ್ರೆ ನನಗಿಷ್ಟ. ನಾನ್ ನಿನಗ್ ಪ್ರಪೋಸ್ ಮಾಡಿದ್ದು, ನೀನ್ ನನಗೆ ಇನ್ಸ್ಪೈರ್ ಆಗಿದ್ದು. ಅದಕ್ಕೂ ಮೇಲೆ ನೀನು ಆ ಊರು, ನಂದು ಈ ಊರು. ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ವಾ? ಚಂದ್ರ ಮಂಜುಳಾ, ನನಗ್ ನೀನು, ನಿನಗ್ ನಾನು. ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಅಪ್ಪ ಭಗವಂತ, ನಿನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮನ್ಸಲ್ಲೂ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ನಾವೊಂದ್ ಕೆಲಸ ಮಾಡೋಣ. ಹೇಳಪ್ಪ. ದಾಡಿನ ಶೇವ್ ಮಾಡೋ ತರ ನಿನ್ ಮನಸ್ಸನ್ನು ಶೇವ್ ಮಾಡ್ಬಿಡೋಣ. ಅರ್ಥ ಆಗ್ಲಿಲ್ವಾ? ಇಲ್ಲ ಕಣೋ. ಮುಗಿಸ್ಬಿಡೋಣ. ಹಾಗೆಲ್ಲ ಮಾತಾಡಬೇಡ ಮಿತ್ರನೇ. ಗುಂಡು ಗೋಪಾಲ್ ಅವ್ರಿಗೆ ನಮಸ್ಕಾರ. ನಮಸ್ಕಾರನಪ್ಪ. ಲೇ ಗುಂಡು ಗೋಪಾಲ, ಏನಯ್ಯ? ಈ ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣು ಆಹಾ, ಅದ್ಭುತವಾಗಿರುತ್ತೆ ಕಣೋ. ಆ ಹಣ್ಣೆ ರಾಜ. ಗೂಡಲ್ಲಿರೋ ಕೋತಿಗೆ ಹಿಂಗೆ ಹಿಂಗೆ ತೋರಿಸ್ತಾರೆ. ಆಗ ಆ ಕೋತಿ ಮುಖ ನೋಡಿದ್ರೆ ತುಂಬಾ ಅಸಹ್ಯವಾಗಿರುತ್ತೆ. ಆ ತರ ಐತೆ ನಿನ್ ಮೂತಿ. ಅಯ್ಯೋ ಪಾಪಿ, ಸೀದು ಹೋಗಿರುವ ಚಪಾತಿಯ ಮುಖದವನೇ. ನಾವೇ ಆಗ್ಲಿಂದ ಒಳ್ಳೆ ನಾಯಿ ತರ ಕಾಯ್ತಾ ಇದೀವಿ. ಡವ್ ಮಾಡ್ಕೊಂಡ್ ಕೂತಿದ್ಯಾ? ಏಕೆ ಮಿತ್ರನೇ ನನ್ನ ಮೇಲೆ ಕೋಪಗೊಂಡು ಮಾತನಾಡ್ತಿರುವೆ? ಸರಿ, ನಿನ್ನ ಗಡ್ಡವನ್ನು ಬಿಡು. ಈಗೋ ಅಲ್ಲಿದ ನೋಡು, ಗುಣಚಿತ್ರದ ನಾಯಕ, ಅಮೆರಿಕ ಯುವಕದ ಕ್ಲಿಂಟನ್. ಅವನಷ್ಟು ಸುಂದರವಾಗಿರುವ ಕಾರಣ ನನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಉಂಟು. ಸರಿಯೇ? ಸಂತೋಷವೇ? ಸಾಕಾ? ಇದುವೇ ಕಣು ನಿನ್ನ ಮನಸ್ಸಲ್ಲಿರುವಂತಹ ಕನ್ಫ್ಯೂಷನ್ ಉಂಟು. ಸರಿಯಾಗಿ ಬೆಳಗ್ಗೆದ್ದು ನಿನ್ನ ಮುಖವನ್ನು ತೊಳೆ. ಇದ್ರ ಮೇಲೆ ಮಾತಾಡಿದ್ರೆ ನಾಲ್ಗೆ ಕಿತ್ ಬಿಸಾಕ್ಬಿಡ್ತೀನಿ. ನಾಲಿಗೆಯನ್ನು ಕಿತ್ ಬಿಸಾಕುವೆಯಾ? ಇವನ ಹಾವಭಾವದಲ್ಲಿ ಏನೋ ವ್ಯತ್ಯಾಸವಿರುವುದಲ್ಲ ಮಿತ್ರ ಕ್ಲಿಂಟನ್.
ನಮ್ಮ ಸುಂದರವಾದ ನಾಡನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರಲ್ಲ, ಕಾರಣವೇನು ಗೊತ್ತೇ? ಡೋಂಟ್ ನೋ. ಗೋಪಾಲ, ಅದ್ ಬೇರೆ ಏನು ಅಲ್ಲ. ಉಗುರಿ ಹೆಂಗ್ ತಿರುಗುತ್ತೆ ಅಂತ ಗೊತ್ತಾ? ನಿನಗ್ ನೋಡೋರಲ್ಲ ಒಬ್ಳು ಮಹಾರಾಣಿ. ಆ ಹುಡ್ಗಿನ ಇವನ್ ಜೊತೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅವ್ರ ಅಮ್ಮ ಅನ್ಕೊಂಡಿದ್ಲು. ಅಷ್ಟ್ರಲ್ಲಿ ನಿಮ್ಮಮ್ಮ ನಿನಗೆ ಅಂತ ಮಾತಾಡಿ ಮುಗಿಸ್ಬಿಟ್ಟಿದ್ಲು. ನೀನ್ ನೋಡಿದ್ರೆ ಅಚ್ಚ ಕನ್ನಡದಲ್ಲೇ ಮಾತಾಡಿ ಸಾಯಿಸ್ತಿದ್ಯಾ. ಅದಕ್ಕೆ ಅವನು ನಿನ್ ಬಾಯಿ ಕಿತ್ತಿ ಎಸ್ಬಿಡ್ತೀನಿ ಅಂತಂದಿದ್ದು. ಇಷ್ಟು ಸಾಕಾ ಅಥವಾ ಇನ್ನೂ ವಿವರಿಸ್ಬೇಕಾ? Yes, boss. He's correct. And that is why this guy is always roaming with beard, you know? ಓ, ಹಾಗ ವಿಷಯ. ಎಲೈ ಮಿತ್ರನೇ, ಸ್ವಲ್ಪ ಈ ಕಡೆ ತಿರುಗು. ಮಾನ ಬಿಟ್ಟವನೇ, ಸಿಂಹದ ಮರಿಯೇ, ನನ್ನ ಮುದ್ದು ಬಂಗಾರಿ, ಈ ಕಡೆ ತಿರುಗು. ನಿನಗಂತೂ ನಾಚಿಕೆ, ಮಾನ, ಮರ್ಯಾದೆ, ಗೌರವ ಯಾವುದೂ ಇಲ್ಲ. ನಾನು ಕನ್ನಡವನ್ನು ಕಾಪಾಡುತ್ತಿರುವ ಕನ್ನಡದ ಮಗ. ಯಾರು ನೀನಾ? ಎಲೈ ಕ್ಲಿಂಟನ್, ಯಾವುದು ಹೇಳಿರ್ಲಿಲ್ಲವೇ? No, boss. ನಾವು ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ. ನೀನು ಹುಟ್ಟಿರುವುದು ಒಂದು ಕೇವಲ ದಂಡ ಅಷ್ಟೇ ಕಣೋ. ನಿನ್ನ ಮಗವನ್ನು ನೋಡು, ಕೇವಲವಾಗಿದೆ. ಈ ಕೊಂಡೆ ಗೋಪಾಲ ಮತ್ತೆ ಆ ತಿರುವಸಿಯ ಜೋಡಿ 33 ಕೋಟಿ ದೇವತೆಗಳು ಆಸೆಪಟ್ಟು ಈ ಯುವರಾಜನನ್ನು ಕಾಣುವುದಕ್ಕಾಗಿ ಕಾತುರದಿಂದ ಬರುತ್ತಿದ್ದಾರೆ. ಯುವರಾಜನಾ? ಉದ್ದಾರನೆ. ಆಹಾ, ಎಂತಹ ನಡಿಗೆ, ಎಂತಹ ಮೈಜಳಕ, ಅದ್ಭುತ. ಬಾ ಬಾ ಮಹಾರಾಣಿ, ಬಾ. ನಿನ್ನಗಾಗಿಯೇ ನಾನು ಇಷ್ಟು ವರ್ಷ ಕಾದು ಕುಳಿತಿರುವೆ. ಬಾ ಮಹಾರಾಣಿ. ಅಯ್ಯೋ ನಾರಾಯಣ, ಇವನ್ ಕಾಟ ತಡಿಯಕ್ ಆಗ್ತಾ ಇಲ್ಲ. ಲೇ ಗೋಪಾಲ, ನಮ್ಮನ್ನು ಮಾತಾಡ್ಕೊಂಡಂಗೆ ಆ ಹುಡುಗಿನೂ ಕೊಲ್ಬೇಡ ಕಣ. ಆಮೇಲೆ ಬಾಚದೆ ಇರೋ ನಿನ್ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಹೂ ಮುಡ್ಸ್ಬಿಟ್ಟು ಹಣ್ಣೆಲಿ ಬೊಟ್ಟಿಟ್ಟಿದ್ಯಲ್ಲ ಆ ಜಾಗದಲ್ಲಿ ಒಂದು ಕಾಯಿನ್ ಇಟ್ಬಿಟ್ಟು ಹೊಟ್ಟೋಗ್ತಾಳೆ. ಹಂಗ್ ನೋಡ್ಬೇಡ, ಒಳ್ಳೆ ಅರ್ಧೋಗಿರೋ ಚೀಲು ತರ ಇದೆಯಾ, ಹಂಗೆ ಹೊಲ್ದು ಬಿಡ್ತೀನಿ. ಗೋಣಿ ಚೀಲ ತರ. ಆ ತಲೆನ ಹೆಂಗ್ ಬಾಚ್ಕೊಂಡಿದ್ಯಾ ಅಂತ ನೋಡು. ಹೋಗಿ ಬರುತ್ತೇನೆ, ಕೆಲಸವಿಲ್ಲದ ನಾಗರಿಕರೇ. ಕ್ಲಿಂಟನ್, ನಿನಗೂ ಅಷ್ಟೇ. ಯುವರಾಜರು ಹೊರಡುತ್ತಾರೆ. ಸ್ವಲ್ಪ ನಿಲ್ಲು ಯುವತಿ. ನಮಸ್ಕಾರ. ನನ್ನ ಹೆಸರು ಉಂಡೆ ಗೋಪಾಲ್. ಅದು ಮಾತ್ರ ಅಲ್ಲ ಯುವರಾಣಿ, ತಿರುಪತಿ ಗೌರಿ ಅವರ ಮೊದಲನೆಯ ಪುತ್ರ ನಾನು. ಮದುವೆಯ ಆಮಂತ್ರಣಕ್ಕಾಗಿ ನಿಮ್ಮ ಪೋಷಕರೊಂದಿಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಅವರು ಕೂಡ ಅನುಮೋದನೆ ನೀಡಿದ್ದಾರೆ. ನನ್ನ ಮನಸ್ಸು ಈಗ ಸಾಗರದಲ್ಲಿ ಮುಳುಗುತ್ತಿದೆ. ನಿಮ್ಮ ಮನಸ್ಸು? ಹೇಳು ಯುವರಾಣಿ, ಹೇಳು. ನನ್ನ ಸುಂದರವಾದ ಮುಖವನ್ನು ನೋಡಿ ನಿನಗೆ ಮಾತೇ ಬರುತ್ತಿಲ್ಲವೇ? ಹೇಳು ಯುವರಾಣಿ, ಹೇಳು. ಯುವರಾಣಿ ನಿಲ್ಲು. ನೀನು ಮಾತನಾಡದೆ ಹೋದರೆ ನನ್ನ ಮನಸ್ಸೇ, ನನ್ನ ಜೀವ ಮತ್ತೆ ಕನಸು ಎರಡೂ ಹೋಗಿ ನಾನು ಶಾಶ್ವತವಾಗಿ ನಾಶ ಆಗ್ಬಿಡ್ತೀನಿ. ಹೇ ಗುಂಡ, ಹಿಂಗೆ ಮಾತಾಡ್ತಾ ಇದ್ರೆ ಕನ್ಸು ನಿಜ ಆಗೋಗುತ್ತೆ. 2 ಅಲ್ಲ 10. ಎಲೆ ಪಾಪಿ, ಮೋಸದವಳೆ, ನನ್ನ ಹತ್ತಿರ ಮಾತನಾಡದೆ ಹೋಗುತ್ತಿದ್ಯಾ? ನನ್ನಂತಹ ಸುಂದರ ಈ ಪ್ರಪಂಚದಲ್ಲಿ ಎಲ್ಲಾದರೂ ಇದಾರಾ? ಇದಕ್ಕಾಗಿಯೇ ನಾ ಇಷ್ಟು ಸುಂದರವಾದ ಕೇಶವನ್ನು ಬೆಳೆಸಿಕೊಂಡು ನಿನ್ನ ಹಿಂದೆ ತಿರುಗಾಡುತ್ತಿದ್ದೆ. ಅಯ್ಯೋ ಪಾಪಿ, ಮೊದಲು ಇಲ್ಲಿ ಕುಳಿತಿರುವ 3 ಪಾಪಿಗಳನ್ನು ನೇಣುಗಂಬಕ್ಕೆ ಏರಿಸಿ ಅವರನ್ನು ಸಾಯಿಸಬೇಕು. ಅದರಲ್ಲೂ ಕೋತಿ ಮುಖದವನ್ ತರ ಇದನ್ನಲ್ಲ ನನ್ನ ಮಿತ್ರ. ಅವನನ್ನು ಓಡಿಸಿ ಓಡಿಸಿಯೇ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು. ಅವನು ಮಾತ್ರ ಅಲ್ಲ, ಅಲ್ಲಿ ಕುಳಿತಿರುವನಲ್ಲ ಅಮೆರಿಕ ಹುಡುಗ ಕ್ಲಿಂಟನ್, ಅವನು ಮತ್ತೆ ಓತ್ಲಾ ನಾರಾಯಣ ಇಬ್ಬರನ್ನು ಸೇರಿಸಿ ಕುದಿಯುವ ಎಣ್ಣೆಯ ಬಾಂಡಲೆಯಲ್ಲಿ ಅವರಿಬ್ಬರನ್ನು ಸರಿಯಾಗಿ ಬೇಯಿಸಿ ತೆಗೆಯಬೇಕು. ಭಗವಂತ, ಈ ಮೋಸದ ಕಾಲದಲ್ಲಿ ಹುಡುಗಿಯರು ಹುಡುಗರಿಗೆ ಮೋಸ ಮಾಡುವುದು ತುಂಬಾ ಸರ್ವೇ ಸಾಮಾನ್ಯ ಆಗಿದೆ. ಇದರಲ್ಲಿ ನಾನು ಒಬ್ಬ ಸಿಕ್ಕಾಕೊಂಡಿದ್ದೀನಿ. ನನ್ನ ಕಾಪಾಡೋರು ಯಾರು ಇಲ್ವೇ? ಅಯ್ಯೋ, ಯಾಕೆ? ನಮ್ ಪಟ್ಟು ಸ್ವಾಮಿ ಇದಾನಲ್ಲ, ಅವನ ಪಟ್ಟಣದಿಂದ ಕರೆಸಿ ಇವ್ 3 ಜನದ್ದು ಜನ್ಮ ಜಾಲ ಆಡಿ ಅವ್ರ ಜಾತಕ ತೆಗಿಬೇಕು. ನಂತರ ಒಂದು ರಿಚುವಲ್ ನ ಸರಿ ಮಾಡ್ಬೇಕು. ನಾನ್ ಸರಿ ಮಾಡೇ ತೀರ್ತೀನಿ ಕಣ್ರೋ. ಲೇ ಮಗ, ಎಣ್ಣೆ ಹೊಡಿಯೋ. ಅವನ್ಗೇನೋ ಹೇಳ್ತೀಯಾ? ನಮ್ ಚಂದ್ರನ್ಗೆ ಹೇಳು, ಸುಮ್ನೆ ಕುಂತಿದಂತಾನೆ. ಗಿರಿ ಬಾಯಿ ಮುಚ್ಚ. ಬಾಯಿ ಮುಚ್ಚಬೇಕಾ? ಇರೋದೇ ಹೇಳಿರೋದು, ನಿಜಾನೇ ಹೇಳಿರೋದು, ನಡೆಯೋದೇ ಹೇಳಿರೋದು. ಏಯ್, ಈ ರೈಮಿಂಗ್ ಡೈಲಾಗ್ ಎಲ್ಲ ಬೇಡ, ಟೈಮಿಂಗ್ ಡೈಲಾಗ್ ಬೇಕು. ನಮ್ಮ ನರಿಮುತ್ತು ಅಣ್ಣನ ಹತ್ರ ಟೈಮ್ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೇನೆ ಐಡಿಯಾ ಇದೆ, ಅದನ್ನ ಹೇಳಲಿ. ಐಡಿಯಾ ಎಲ್ಲ ನನ್ನ ಹತ್ರ ಕೇಳ್ಬೇಡ, ವಾಗ. ಏನೋ ಮಾತಾಡ್ತಿದ್ದೀರಾ? ನಿಮ್ಮಿಂದ ಇಡೀ ಊರಿಗೆ ಸಮಸ್ಯೆ ಬರುತ್ತೆ, ಅದು ಮಾತ್ರ ಚೆನ್ನಾಗಿ ಗೊತ್ತು. ಹೇಳು ಹೇಳು ಹೇಳು. ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ, ಹೇಳ. ಹೇಳ. ತುಂಬಾ ಈಸಿ, ಹೇಳ.
2 ಬಾಟ್ಲು ತಗೊಂಡು ಕುಡಿತಾನೆ ಇರೋದು. ಏಯ್, ಸಮಸ್ಯೆ ಆದರೆ ಅದನ್ನು ಬಗೆಹರಿಸ್ದೆ ಹೋಗ್ಬಿಡ್ತೀವ. ಜೀವನದಲ್ಲಿ ಗೆದ್ದು ಸಲ್ಲೋದು ಮುಖ್ಯ ಅಲ್ಲ ಕಣ, ಗೆಲ್ಲಬೇಕು ಅಷ್ಟೇ. ಒಂಟಿಯಾಗಿ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದೆ. ಏನು? ಅಲ್ಲಣ್ಣ, ತುಂಬ ಮುಖ್ಯವಾದ ವಿಷಯ. ಅದಕ್ಕೆ ಅವ್ರು ಇಲ್ಲದೆ ಇರುವಾಗ ಒಬ್ಬನೇ ಬಂದೆ. ಇದೇನೋ ಹೊಸ್ದಾಗಿದೆ. ಅವನಿಲ್ದಲ್ಲೇ ಸಪ್ರೇಟಾಗಿ ಮಾತಾಡಕ್ಕೆ ಬೇರೆ ಏನಿದೆ? ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನು ಹೇಳ್ತೀನಿ. ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಅಣ್ಣ, ನಾನೊಂದು ಹೇಳ್ತೀನಿ, ಆದರೆ ನೀವು ಕೋಪ ಮಾಡ್ಕೋಬಾರ್ದು. ಅದೇನು ಹೇಳು. ಅದು ಬಂದು ಅಣ್ಣ, ನಮ್ಮ ಚಂದ್ರನ ಅವನೇನೋ ಮಾಡ್ದ? ಅವನು ಯಾರ ವಿಚಾರಕ್ಕೂ ಹೋಗೋದಿಲ್ವಲ್ಲ? ಚಂದ್ರನ್ನ ಹೊರದೇಶ ಕಳಿಸಿ ಓದಿಸೋದ್ರಲ್ಲ, ಅವರು ಇಲ್ಲಿಗೆ ಬಂದು ಪ್ರೀತಿಲಿ ಬಿದ್ಬಿಟ್ಟವ್ರಣ್ಣ. ಏನೋ ಹೇಳ್ತಾ ಇದೀಯಾ? ನಮ್ಮ ಚಂದ್ರನ? ಅಯ್ಯೋ ಹೌದಣ್ಣ, ನಾನೇನು ಸುಳ್ಳು ಹೇಳ್ತಿದ್ದೀನ? ನಾನು ಎಷ್ಟೋ ಹೇಳಿ ನೋಡಿದೆ ಅಣ್ಣ, ಆದರೆ ನನ್ನ ಮಾತೇ ಕೇಳ್ತಿಲ್ಲ. ಹೆಂಗಣ್ಣ ಕೇಳ್ತಾನೆ? ಪ್ರೀತಿ ನಶೆಲಿದ್ದಾನೆ. ಏನು ಬದನೆಕಾಯಿ ಪ್ರೀತಿನೋ ಅಣ್ಣ. ಪ್ರೀತಿ ಮಾಡ್ತಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟೇನೆ. ಯಾರೋ ಅಂತ ಕೇಳ್ದ? ಧನ್ರಾಜ್ ಅಣ್ಣ, ಅವ್ರ ಮಗಳನ್ನೇ ನಿಮ್ಮ ತಮ್ಮ ಪ್ರೀತಿ ಮಾಡ್ತಿರೋದು. ಊರಲ್ಲೆಲ್ಲ ಜಾತಿ ಗೌರವ ಅಂತ ಹೋರಾಟ ಮಾಡ್ತಿದ್ದೀರಾ, ಆದರೆ ನಿಮ್ಮ ತಮ್ಮ ಹಿಂಗೆ ಮಾಡ್ಬಿಟ್ಟ. ಮನಸ್ಸು ಕೇಳ್ತಿಲ್ಲ ಅಣ್ಣ. ನಿಮ್ಮ ಉಪ್ಪು ತಿಂದಿದ್ದೀನಿ, ಅದಕ್ಕೆ ಬಂದು ಹೇಳ್ಬಿಟ್ಟೆ ನಿಮ್ಮ ಹತ್ರ. ಸರಿ, ನೀನು ಹೊರಡು. ಹುಡುಗರೆಲ್ಲ ಫುಲ್ ಸಪೋರ್ಟ್ ಅಣ್ಣ. ನಾನು ಹೇಳೋ ವಿಷಯನ ಹೋಗಿ ಕೇಳ್ಬೇಡಿ ಅಣ್ಣ, ಆಮೇಲೆ ತಪ್ಪಾಗ್ಬಿಡುತ್ತೆ. ಊರೊಳಗಡೆ ಜಾತಿ ಅಂತ ಎಷ್ಟೊಂದು ಜನನ ಸಾಯಿಸಿ ಈಗಲೇ ಸ್ವಲ್ಪ ಭಯ ಅನ್ನೋದು ಬಂದೈತೆ. ಅಷ್ಟರಲ್ಲೇ ನಮ್ಮ ಮನೇಲಿ ಹಿಂಗಾದ್ರೆ ಹೆಂಗಣ್ಣ? ನೀನು ಹೊರಡು, ನಾನು ನೋಡ್ಕೋತೀನಿ. ಸರಿ ಅಣ್ಣ, ಏನೂ ತಪ್ಪಾಗಿ ಹೇಳಿಲ್ಲ. ಏನಮ್ಮ ಸರೋಜಾ, ಎಲೆಕ್ಷನ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ ಯಜಮಾನ್ರೆ. ಆ ಥರ ನಡೆಯೋದು ಮುಖ್ಯ ಅಲ್ಲ, ಯಾರು ನಗ್ದೇವ್ರೋ ಥರ ನೋಡ್ಕೋ. ಮುಂಚೆ ಹೇಳಿದ್ನಲ್ಲ ಹಂಗೆ, ನಮ್ಮ ಜಾತಿ ಓಟ್ ಮಾತ್ರ ಅಲ್ಲ, ಎಲ್ಲ ಜಾತಿ ಓಟ್ಗಳು ನಮಗೆ ಬೀಳ್ಬೇಕು. ನಾವು ಕೊಡೋ ದುಡ್ಡನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪೂರ್ತಿ ಹರಡಬೇಕು. ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ, ಎಲ್ಲನೂ ಸರಿಯಾಗಿ ನೋಡ್ಕೋ ಸರೋಜಾ. ಸರಿ ಯಜಮಾನ್ರೆ. ಯಾಕೆ ಡಲ್ ಆಗಿದ್ಯಾ? ಮನೇಲಿ ಏನಾದರೂ ಹೇಳಿದ್ರಾ? ಇಲ್ಲ, ನಮ್ಮಪ್ಪ ನನಗೆ ಹುಡುಗನ್ ನೋಡಿದ್ದಾರೆ. ಅವನ್ ಕನ್ನಡ ಮೇಷ್ಟ್ರಂತೆ. ಅವನ ಹೆಸರು ಕೂಡ ಏನೋ ಗುಂಡು ಗೋಪಾಲ ಅಂತೆ. ಕನ್ನಡದಲ್ಲಿ ಮಾತಾಡಿನೇ ನನ್ನ ಸಾಯಿಸ್ತಾನೆ. ಆ ಹಂದಿ ಮೂತಿ ನೋಡ್ತಿದ್ರೆ ಅವ್ನ್ ಕೂದ್ಲು ಹಿಡಿದು ಈ ನೀರಲ್ಲಿ ಮುಳುಗ್ಸೋಣ ಅನ್ಸತ್ತೆ. ಅಪ್ಪನ ಹತ್ರ ಹೇಳೋಣ ಅಂದ್ರೆ ಅಪ್ಪನೇ ಒಂದ್ ಹುಡುಗನ್ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡೋದು ಯೋಚನೆ ಆಗಿದೆ. ಇದೇನಾ ಸಮಸ್ಯೆ? ಆ ಕೊಂಡೆ ಗೋಪಾಲನ ಹತ್ರ ನಮ್ ವಿಷಯದ ಬಗ್ಗೆ ಹೇಳ್ತೀನಿ. ಏನು ಇಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ?
ಬಾಗಲ್ ಮುಂದೆ ಹಾಕೋ ರಂಗೋಲಿಯಿಂದ ಹಿಡಿದು ನೀರ್ ಕುಡಿಯೋ ಟಮ್ಲರ್ ವರೆಗೂ ಜಾತಿ ನೋಡೋ ನಮ್ಮಪ್ಪ ನನ್ಗೋಸ್ಕರ ನೋಡಿರೋ ಹುಡ್ಗನ್ನ ಅವ್ರು ಹೇಗ್ ಸೆಲೆಕ್ಟ್ ಮಾಡಿರ್ತಾರೆ ಅಂತ ನಂಗೆ ಗೊತ್ತಿಲ್ವಾ? ಆ ಹುಡ್ಗನ್ ಹತ್ರ ನಮ್ ಲವ್ ವಿಷಯ ಹೇಳಿಲ್ಲ ಅಂದ್ರೆ ಅವ್ನ್ ಸೀದಾ ನಮ್ಮಪ್ಪನ ಹತ್ರ ಹೋಗಿ ನಡು ಮನೇಲಿ ಊದ್ಬತ್ತಿ ಹಚ್ಬಿಡ್ತಾನೆ. ಆ ಹುಡುಗನ್ನ ಸ್ಪೆಷಲ್ ಆಗಿ ಡೀಲ್ ಮಾಡ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಅವ್ನ್ ನಿನ್ನ ಹತ್ರ ಅಪ್ಪಟ ಕನ್ನಡದಲ್ಲಿ ಮಾತಾಡ್ತಿದ್ದಾನೆ, ನಾನು ಅವನ ಹತ್ರ ಇಂಗ್ಲಿಷು, ಫ್ರೆಂಚು, ಜಪಾನು, ಜಿಬ್ರಿಷು ಅಂತ ಎಲ್ಲಾದ್ರಲ್ಲೂ ಮಾತಾಡ್ತೀನಿ. ಏನೋ ಒಂದ್ ಮಾಡಿ, ಏನು ಸಮಸ್ಯೆ ಆಗದೆ ಇದ್ರೆ ಸಾಕು. ಎಲೆ ಮಿತ್ರನೇ, ನಾನು ವೀರನ ತರ ಒಂದು ಸಿನಿಮಾದಲ್ಲಿ ಹೋರಾಡಿ ನನ್ ಮಂಜುಳಾ ತರಾನೋ ಅಥವಾ ರಕ್ಷಿತಾ ತರಾನೋ ಇರ್ಬೋದಲ್ವಾ? ಕಲ್ ತಗೊಂಡು ಬಾಯ್ಗೆ ಹಾಕ್ಬಿಡ್ತೀನಿ. ಕರಡಿಗೆ ಆಸೆ ಕರು ಮೇಲಂತೆ, ನೀನೋ ನಿನ್ ತಲೆನೋ. ಏಯ್, ನಿಮ್ ಮನೇಲಿ ಕನ್ನಡಿಗೆ ನಡಿಯೋ. ಸರಿ, ಬಾಯಿ ಮುಚ್ಕೊಂಡ್ ಬಾ. ನೀನೋ ನಿನ್ ಮಾತು ಕೊಂದಾಕ್ಬಿಡ್ತೀನಿ ಕಣ. ಚಂದ್ರ ಬಂದ ಬಾರೋ. ನಾನು ಇಷ್ಟು ಬಿಲ್ಡಪ್ ಕೊಟ್ರು ಈ ನನ್ನ ಮಕ್ಕಳು ನನಗೆ ಮರ್ಯಾದೆನೆ ಕೊಡ್ತಲ್ವಲ್ಲ. ಅಯ್ಯೋ, ಟೆನ್ಷನ್ ಮಾಡ್ಕೊಂಬೇಡ ಕಣ ಮಗ, ಹೋಗಿ ಮಾತಾಡೋಣ ಬಾರೋ. ಯಾಕೋ ಹಿಂಗ್ ಕೋಪ ಮಾಡ್ಕೊಂಡ್ ಬರ್ತಾ ಇದಾರೆ? ನೆನ್ನೆ ಹಾಗೆ ನಾನು ಮಾತಾಡಿದ ತಪ್ಪೇನೆ? ನಾಯಿ ಮುಗ್ದೋನೆ ಬಾ. ಹೆದರ್ಕೊಂಡು ಹೋಗ್ತಿದಾರೆ. ಏಯ್, ಏನೋ ಏನಿಲ್ಲ ಗುರು. ಆ ತರ ಬಂದ್ ಗುದ್ಬಿಟ್ಟು ಏನೋ ಕಳ್ತನ ಮಾಡ್ಕೊಂಡ್ ಬಂದಿರೋ ಕಳ್ಳನ್ ತರ ನಿಂತಿದ್ಯಾ? ಅಯ್ಯೋ ಮಿತ್ರನೇ, ಏನೋ ಅವ್ನು ನೋಡಿದ್ರೆ ಎಡಗೈ ಎಲೆ ಹೊಡಿಯೋ ತರ ಇದಾನೆ ಕಣ ಅವನು. ಬಾರೋ ಹೋಗೋಣ. ಹೊಡಿತಾನ ಅವನು? ಹೊಡಿತೀಯಾ? ಮಿತ್ರನೇ ಬಾರೋ ಹೋಗೋಣ. ಏಯ್, ಏನೋ ನಾನ್ ಸವಾಸಕ್ ಬಂದ್ರೆ ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ, ಹುಷಾರು. ಗುಂಡ ಏನು ಅಂತ ಕೇಳ. ನಮ್ಮ ಹತ್ರನೇ ಆವಾಜ್ ಬಂದು ನನ್ ಬುಡಕೆ ತಂದಿಡ್ತಾ ಇದ್ದಾನೆ. ಏನಿಲ್ಲಣ್ಣ. ಎಲೆ ಮಿತ್ರನೇ, ನಮ್ಗೆ ಯಾಕೋ ಬೇಕು ಇಂತ ಬೇಡದಿರೋ ವಿಷಯಗಳೆಲ್ಲ. ನಾನೇ ನನ್ ಮಂಜುಳ ಸಿಗ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ದೆ ಕಣ್ಣು ಮುಚ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬೇಡದಿರೋ ತೊಂದರೆಗಳೆಲ್ಲ ಹೇಳ್ಕೊತಾ ಇದ್ಯಾ ಪಾಪ ಪಾಂಡು. ಏಯ್ ಗುಂಡು ಗೋಪಾಲ, ಸುಮ್ನೆರಾ. ಹೋಗಿ ತಲೆಗೆ ಹೂ ಮುಡ್ಕೊಂಡು ಕೈಗೆ ಬಳೆ ತೊಡ್ಕೊಂಡ್ ಬಂದ್ ನಿಂತ್ಕೋ. ಏಯ್, ಏನೋ ನೀನು ಬದಲಾಗುವುದಿಲ್ಲ, ನೀನು ಬದಲಾಗುವುದಿಲ್ಲ. ನಾನು ಯಾವ ತಪ್ಪೂ ಮಾಡಿಲ್ಲ ಪ್ರೀತಿಯ ಗೆಳೆಯರೆ. ಹೇಳೋದನ್ ಕೇಳಿ ಗುರು. ಅವರು ಹೇಗೆ ಸ್ವಿಚ್ ಹಾಕೋ ಬಲ್ಬ್ ತರ ಎಷ್ಟು ಬ್ರೈಟ್ ಆಗಿ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಹಠ ಮಾಡ್ತಾ ಇದೀರಲ್ಲ. ಲೇ ಗುಂಡ, ಏನೋ ನೋಡ್ದ ಅಲ್ಲಿ ಎಷ್ಟು ಹೋಗ್ಲು ಮಾತಾಡ್ತಾವನೆ ಅಂತ. ಅವ್ನು ಮಾತಾಡ್ತಿರೋದು ನನ್ ತಮ್ಮನ ಬಗ್ಗೆ. ನಿನ್ ತಮ್ಮನ ಬಗ್ಗೆ ಮಾತಾಡಿದ್ರೆ ಸುಮ್ನಿರ್ತೀಯಾ? ನೀನ್ ಬೇಕಾದ್ರೆ ಸುಮ್ನಿರ್ಬೋದು, ಆದ್ರೆ ನಾನ್ ಸುಮ್ನಿರಲ್ಲ. ನಿಲ್ತಾನೆ ಗೊತ್ತಾ ನನ್ ತಮ್ಮ? ನಿಲ್ತಾನ? ಹೌದು. ಬೇಕಂದ್ರೆ ಹೇಳಿ, ನಿಮ್ ತಮ್ಮನ್ ಕರ್ಕೊಂಬನ್ನಿ, ಕ್ಷಮಾಪಣೆ ಕೇಳ್ತೀನಿ. ಏನ್ ಗುರು? ಏನೋ ತಮ್ಮನ್ ಬರ ಕೇಳ್ತೀಯಾ? ಅಲ್ಲು ಉದ್ರಿಸ್ಬಿಡ್ತೀನಿ. ಏನ್ ರೇಗಿಸ್ತಿದ್ಯಾ? ಬೇಡ ಬ್ರೋ. ಗೆಳೆಯ, ನಿನ್ನ ನೋಡ್ತಿದ್ರೆ ಒಂದ್ ಹೇಳ್ಬೇಕು ಅನ್ನಿಸ್ತಿದೆ. ಹೇಳು ಗೆಳೆಯ. ಲವ್ ಮ್ಯಾರೇಜ್ ನಿಮಗ್ ಸೆಟ್ ಆಗಲ್ಲ ಅನ್ಸುತ್ತೆ. ಆಗ ಕರೆಕ್ಟ್ ಆಗಿ ಹೇಳ್ದೆ ಮಗ. ಗುಂಡ ಇಲ್ಲಿ ಕೇಳು, ಚಂದ್ರ ನೀನ್ ಹಿಂದೆ ಇರೋನು ಮುಂದೆ ಬಂದ್ ನಿಂತಿದ್ದಾನೆ. ಈಗ ನೀನ್ ಒಂಚೂರು ಕೇರ್ಫುಲ್ ಆಗಿರ್ಲಿಲ್ಲ ಅಂದ್ರೆ ಗುರು ನೇರವಾಗಿ ಬರ್ತಾನೆ, ಬಂದ್ಬಿಡ್ತಾನ. ನನ್ನ ಮಾತ್ ಕೇಳು, ನಿನಗೆ ಲವ್ ಮ್ಯಾರೇಜ್ ಸೆಟ್ಟೇ ಆಗಲ್ಲ. ಸರಿಯಾಗಿ ಹೇಳಿದ್ರಿ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರೆ. ನಾನು ಅದೇ ನಿರ್ಧಾರಕ್ಕಾಗಿ ನಿಂತಿದ್ದೀನಿ. ಸರಿಯಾದ ಸಮಯಕ್ಕೆ ತಂದಿಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ, 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 ತುಂಬಾ ದೊಡ್ಡ ಧನ್ಯವಾದ. ಮಿತ್ರರೇ, ಮೂತಿ ಮೇಲೆ ಮೀಸೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಕೋಪ ಜಾಸ್ತಿ ಇರುತ್ತೆ. ಆದ್ರೆ ಟೆರರ್ ಎಲ್ಲ ಬೇಡಮ್ಮ. ನಿಮ್ ಕೆಲ್ಸನ ನೀವು ಬೇಕಿದ್ರೆ ಮುಂದೆ ಒರೆಸ್ಕೊಳ್ಳಿ, ನಾನೇನ್ ಹೊರಡ್ತೀವಿ. ಬಾರೋ. ಏನ್ ಅವ್ರ ಮುಖ ನೋಡ್ತಾ ಇದ್ಯಾ? ನಿನ್ಗೋಸ್ಕರ ತಾನೆ ನಾನು ಇಷ್ಟು ಕಷ್ಟಪಟ್ಟಿದ್ದು. ಅಯ್ಯೋ ನಾಯಿ ಮುಗ್ದವನೆ, ಹೋಗೋ ಹೋಗೋ. ಸೀದೋಗಿರೋ ಚಪಾತಿ ಮುಗ್ದವನೆ. ಅವನೇನೋ ನಮ್ಗೆ ಹೇಳಕ್ ಬರೋ. ಒಂದ್ ಮುಖ್ಯವಾದ ವಿಷಯ, ಮನೆಯಲ್ಲಿ ತಮ್ಮನ್ನ ಸ್ವಲ್ಪ ಟೆನ್ಷನ್ ತಗೊಳ್ದೆ ಆರಾಮಾಗಿರೋ ಕೇಳಿ ಹೇಳ್ತಾ ಇದ್ದಾನೆ. ಸೂಪರ್. ಅದ್ರಲ್ಲಿ ಅವ್ನ್ ಚಿಂದೆ. ಎಲ್ಲ ಮಿತ್ರನೇ, ನಿಮ್ಮ ಮನೆಯಲ್ಲಿ ನೀನ್ ಒಬ್ನೇ ಮಗ ಅಲ್ವಾ? ಅವನು ಭ್ರಾತೃ ಎಂದು ಹೇಳುತ್ತಿದ್ದಾನೆ. ಅವನಿಗೆ ನನಗಿನ್ನ ಕೋಪ ಬರುತ್ತೆ. ರಾಮ ಲಕ್ಷ್ಮಣರಂತೆ ತಾನೆ? ಈಗ್ಲಾದ್ರೂ ಕನ್ನಡದಲ್ಲಿ ನೆಟ್ಟಗ್ ಮಾತಾಡೋ. ಜಗಳ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯಾ? 1 ಟನ್ನು 2 ಟನ್ನು ಅಂತ. ಅಲ್ಲ, ಅವನ ನೋಡುತ್ತಿದ್ದ ಹಾಗೆ ನನ್ನ ಬಾಯಲ್ಲಿ ಆಂಗ್ಲ ಭಾಷೆ ಬಂತು. ನಾನು ನೋಡಿದ್ರೆ ಭಯ ಆಗಲ್ವಾ? ಏ ಗಿರಿ, ಹೇಳೋಣ. ಆ 100 ಮೂಟೆ ಲೋಡ್ದು ದುಡ್ಡೇ ಬಂದಿಲ್ಲ ಕಣ. ನಾನು ಹೋಗಿ ನೋಡ್ತೀನಿ ಅಣ್ಣ. ಬೇಗ ದುಡ್ಡಿಸ್ಕೊಳ್ಳೋ ದಾರಿ ನೋಡ್ರಪ್ಪ. ನೀವೇನ್ ಟೆನ್ಷನ್ ತಗೊಂಬಿಡಿ ಅಣ್ಣ, ನಾನು ಹೋಗಿ ಅದೇನೋ ಅಂತ ನೋಡ್ಕೊಂಡ್ ಬರ್ತೀನಿ. ಏಯ್, ಆ ಕೌನ್ಸರ್ ಗಾಡಿನ ರೆಡಿ ಮಾಡ್ಬಿಟ್ಟು ಸತ್ಯನ್ ಕಳ್ಸಿ ದುಡ್ಡಿಸ್ಕೊಂಬರಕ್ ಹೇಳೋ. ಸರಿ ಅಣ್ಣ, ಹೇಳ್ತೀನಿ. ಏನ್ ಚಂದ್ರ? ಏನಿಲ್ಲ ಅಣ್ಣ, ಚಂದ್ರ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಯಾರು? ಚಂದ್ರನ? ಯಾರೋ ಅವಳು? ಬೆಂಗಳೂರಲ್ಲಿ ಕಾಲೇಜ್ ಓದ್ತಿರೋ ಹುಡುಗಿನಾ? ಇಲ್ಲ ಅಣ್ಣ, ಇಲ್ಲೇನೆ, ನಿಮಗ್ ಗೊತ್ತಿರೋ ಮನೆಯವ್ರೇನೆ.
ಗೊತ್ತಿರೋ ಮನೆಯವರ? ಯಾರೋ ಚಂದ್ರ? ಹೌದಣ್ಣ, ನರಸಿಂಹಣ್ಣವ್ರು ಇದಾರಲ್ಲಣ್ಣ, ಅವ್ರ ಮಗಳು ಮಂಜುಳನ್ ಲವ್ ಮಾಡ್ತಾ ಇದ್ದಾನೆ. ನರಸಿಂಹನ್ ಮಗಳು ಮಂಜುಳನ ಚಂದ್ರ ಲವ್ ಮಾಡ್ತಾವನ? ಅದು ನೀವು ನನ್ನ ಹತ್ರ ಹೇಳ್ತಾ ಇದ್ದೀರಾ? ನೋಡಿದ್ರಣ್ಣ, ಬೇರೆಯವ್ರು ಮಾಡಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ನೀವು. ನಮ್ಮನೆ ಹುಡುಗ ಮಾಡಿದ್ರೆ ಕೋಪ ಬರುತ್ತೆ ಅಂತ ಹೇಳ್ದೆ ಅಣ್ಣ, ಕೇಳಿದ್ರೇನೋ? ಹೇಳ್ದೇನೋ? ಎಷ್ಟೊಂದು ಹೇಳ್ದೆ ಅಣ್ಣ. ಲವ್ ಸುಮ್ಮನೆ ಇರೋ. ನೀನು ಹೇಳ್ದೆ ತಾನೆ, ಅಲ್ಲಿಗೆ ನಿಲ್ಸು, ನಾನು ನೋಡ್ಕೋತೀನಿ. ಈ ಸಲ ನಾನು MLA ಆಗ್ಲೇಬೇಕು, ಹೆಚ್ಚು ಕಮ್ಮಿ ಆಗ್ಬಾರ್ದು, ನೋಡ್ಕೊಳ್ಳಿ. ಅಕ್ಕ ನೋಡ್ತಾ ಇರಿ, ಹೊಸದಾಗ ಒಂದು ಸ್ಕೆಚ್ ಆಗ್ತಾ ಇದ್ದೀನಿ. ನಾನೊಂದ್ಸಲ ನರಸಿಂಹನ ಹತ್ರ ಮಾತಾಡಿ ನೋಡ್ಲೇನೋ? ಅಣ್ಣ, ಅವ್ನು ಹೇಳಿದಕ್ಕೆ ಸುಬ್ರಹ್ಮಣ್ಯನ ಅವತ್ತು ಅಲ್ಲಿ ಮುಗಿಸ್ಬಿಟ್ವಲ್ಲ. ಏಯ್, ಯಾವಾಗ ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳ್ತಾ ಇದೀಯಾ? ನೀನ್ ಹೇಳಿ ಮಾಡ್ಬೇಕಾಗಿರೋಂಥ ದರ್ದು ನನಗಿಲ್ಲ. ಮುಚ್ಕೊಂಡು ನಿಂತ್ಕೋ. ಸರಿ, ನೀನು ಹೊರಡು, ನಾನು ಮಾತಾಡ್ಕೋತೀನಿ. ಯೋಚನೆ ಮಾಡದೆ ಹೋಗು, ನಾನು ನೋಡ್ಕೋತೀನಿ. ಸರಿ, ಬರ್ತೀನಿ ಅಣ್ಣ. ಸರಿ, ನೋಡ್ಕೊಂಡು ಹೋಗು. ಬಾರಪ್ಪ ಮುತ್ತುರಾಜ್. ನಿಮ್ಮನ್ನ ನೋಡ್ಬೇಕು ಅಂತ ಅಣ್ಣ ಬಂದಿದ್ದಾರೆ. ಗೊತ್ತು. ಯಾವ ವಿಷಯಕ್ಕೆ ಬಂದಿದ್ದೀರಾ ಅಂತ ನನಗೆ ವಿಷಯ ಗೊತ್ತಾದ ಕೂಡಲೇ ನನ್ನ ಮಗಳ ಹತ್ರ ಹೇಳಿದೆ, ನಿನ್ನ ತಮ್ಮಂಗೂ ಹೇಳಿಬಿಡು. ಇದು ಸರಿ ಬರಲ್ಲಪ್ಪ, ವಯಸ್ಸು ಹುಡುಗ್ರಲ್ವಾ, ಕಷ್ಟ ಗೊತ್ತಿಲ್ವಾ ಇಲ್ಲ ಸುಖ ಗೊತ್ತಿಲ್ವಾ? ಹೇಳಿದ್ರೆ ತಿಳ್ಕೊತಾರೆ, ನಾವೇ ತಿಳಿಸ್ಬೇಕು. 2 ಊರುಗಳ ದ್ವೇಷ, ಜಾತಿ ಎಲ್ಲಾನು, ಒಂದು ಜೀವ ಕಳ್ಕೊಂಡ್ವಿ. ಊರು ಹುಡುಗರೆಲ್ಲ ತುಂಬ ಕೋಪದಲ್ಲಿ ತಿರುಗ್ಬೀಳ್ತಿದ್ದಾರೆ. ನಾವೇ ಅವ್ರನ್ನ ಸಮಾಧಾನ ಮಾಡಿದ್ವಿ. ನೋಡು ಮುತ್ತು, ನಿನ್ ತಮ್ಮ ಅಂತ ಜಾತಿ ದೊಡ್ಡದಲ್ಲ ಅಂತ ಅನ್ನಿಸ್ಬೋದು. ನೀವು ಹೇಳಿರೋ ಎಲ್ಲ ವಿಷಯನೂ ನನಗೂ ಗೊತ್ತಿರೋದೆ. ಜಾತಿ ಜಾತಿ ಅಂತ ಮಾತಾಡ್ಕೊಂಬಂದವ್ ನಾನು. ಆದ್ರೆ ನನಗಿರೋ ಸಮಸ್ಯೆನೇ ಬೇರೆ. 200 ವರ್ಷದ ಅಭ್ಯಾಸ. ಆ ದೇವರು ಕೈ ಮುಗ್ದವ್ರು ಯಾರು ಬೇರೆ ಕಡೆ ಹೆಣ್ಣನ್ನು ಕೊಟ್ಟೂ ಇಲ್ಲ, ಹೆಣ್ಣನ್ನು ತಂದೂ ಇಲ್ಲ. ನಿನಗೂ ಗೊತ್ತು ತಾನೆ. 200 ವರ್ಷದಿಂದ ಬದಲಾಗದೇ ಇರೋದು ಯಾವತ್ತಾದ್ರೂ ಒಂದಿನ ಬದಲಾಗ್ಲೇಬೇಕು ತಾನೆ. ಅದು ನಿನ್ನ ಕಾಲದಲ್ಲೇ ಬದಲಾಗ್ಲಿ, ಯಾಕೆ ನಿನ್ನ ಮಗಳಿಂದ ಬದಲಾಗ್ಲಿ? ಒಬ್ಬ ಹೆಣ್ಣೆತ್ತಿರೋ ತಂದೆಯಾಗಿ ನೀನು ಹೇಳೋ ಮಾತು ಕಿವಿಗೆ ಬಿದ್ರೂ ಕೂಡ ಅಷ್ಟು ಈಸಿಯಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಯಾವತ್ತಾದ್ರೂ ಮನ್ಸು ಬದಲಾಗೋದು ಸಹಜ ತಾನೆ. ಜಾತಿ ಜಾತಿ ಅಂತ ಹೇಳಿ ಏನು ಸಾಧನೆ ಮಾಡಕ್ ಹೋಗ್ತಾರೆ? ಎಲ್ಲ ನಾವುಗಳೇ ಮಾತಾಡೋದು, ಎಲ್ಲ ನಾವುಗಳೇ ಯೋಚನೆನೂ ಮಾಡೋದು. ಮೂರ್ತಿ ಅಣ್ಣ, ನಮ್ಮ ನಾಯಕರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಮಾತಾಡಬೇಕು. ಶೇಖರ, ನೀನೇನು ಮಾಡು ಅಂದರೆ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೀನಿ, ನೀನು ಹೋಗೋದನ್ನ ತಂದ್ಬಿಡು, ಆಯ್ತಾ? ಸರಿನಾ? ಇವನ್ಯಾಕೆ ಇಲ್ಲಿಗೆ ಬಂದ್ಬಿಟ್ಟ? ಏನಪ್ಪ ಗಣೇಶ, ಏನಾಯ್ತು? ಅಣ್ಣ, ಅದು ನಮ್ಮ ಮುತ್ತುಣ್ಣನ ಬಗ್ಗೆ ಒಂದು ವಿಷಯ ಕೇಳಿದೆ ಅಣ್ಣ, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಗಣೇಶ, ಆ ವಿಷಯದ ಬಗ್ಗೆ ಯಾವತ್ತೂ ನನ್ನ ಜೊತೆ ಮಾತಾಡಬಾರ್ದು ಅಂತ ಹೇಳಿದಿನಲ್ಲ. ಗೊತ್ತಣ್ಣ, ಧನ್ಪಾಲ್ ಅಣ್ಣನ ಮಗಳನ್ನ ಚಂದ್ರಂಗ್ ಮದ್ವೆ ಮಾಡ್ಕೋಬೇಕು ಅಂತ ಮುತ್ತೋಣ ಕೇಳಿದಾರಂತೆ. ನರಸಿಂಹ ನ್ಯಾಯದ ಬಗ್ಗೆ ಮಾತಾಡಿದಾನ. ಎಷ್ಟೆಲ್ಲ ಬಿಟ್ಕೊಟ್ರು ಅವ್ನಿಗಿಷ್ಟೊಂದು ನಿಗ್ರಾಡ್ತಾ ಇದ್ದಾನ. ಅವನ್ ಮನೆಯಿಂದ ಆಚೆ ಹಾಕಿದ್ದು ನನ್ನ ಜಾತಿಗೆ ಅವಮಾನ ಅಂತ ಅಲ್ಲ, ನನ್ನ ವಂಶದ ಹೆಸರನ್ನೇ ನಿರ್ನಾಮ ಮಾಡಿ ಹಾಕಿದ್ದಾನೆ.
ಬಿಸ್ಲಪ್ಪ. ಛೇ, ಏನಾಯ್ತೆ ಹಿಂಗೆ ಕೂತ್ಬಿಟ್ಟಿದ್ಯಾ? ಲಕ್ಷ್ಮಿ, ಅದು ಆ ಗೋಪಿ ಬಾಡಿಗೆ ಕೊಟ್ನಾ? ಹಾಂ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ಕೂತಿದ್ಯಾ? ಏಯ್ ಲಕ್ಷ್ಮಿ, ಯಾಕೆ ಅಳ್ತಿದ್ಯಾ? ಪಾಪಿ ಕಣ್ರಿ, ಹೇಗ್ ಮಾಡ್ಬಿಟ್ಲಲ್ರಿ. ಏಯ್, ಏನಾಯ್ತು ಹೇಳ್ ಸಾಯಿ. ಸ್ವಲ್ಪ ಯಾಮಾರಿದ್ರು ಮಗಳನ್ನ ಬಲಿ ಕೊಡ್ಬೇಕಾಗಿತ್ರಿ, ಬಲಿ ಕೊಡ್ಬೇಕಾಗಿತ್ತು. ಹೆತ್ತ ಮಗಳು ನಮ್ನ ಬಿಟ್ಟು ಹೋದ್ರೆ ನಾವ್ ಏನ್ರಿ ಮಾಡೋದು? ಏನ್ ಮನ್ಸಲ್ಲಿ ಇಟ್ಕೊಂಡಿದ್ದಾಳೋ ಏನೋ, ಔಷಧಿ ಕುಡಿದ್ಬಿಟ್ಲು ರೀ. ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗ್ ಬೇಡ, ಆದ್ರೆ ನನಗೆ ನನ್ನ ಮಗಳು ಬೇಕು. ಏನಮ್ಮ ಶ್ರೀದೇವಿ, ನೀನು ಓದಿರೋ ಹುಡುಗಿ ತಾನೆ? ನೀನಿಂಥ ಕೆಲಸ ಮಾಡ್ಬೋದೇನಮ್ಮ? ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯಪ್ಪ? ನಿಮ್ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಇಲ್ಲ. ಮರಿಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲಪ್ಪ. ನಾನು ನಿನ್ನ ಓದಿಸಿದ್ದು ಇಡೀ ಊರೇ ನಿನ್ನ ಬುದ್ಧಿವಂತೆ ಅಂತ ಹೆಮ್ಮೆ ಪಡಿಸೋದಕ್ಕೆಲ್ಲ ಈ ಥರ ಮಾತು ಕೇಳಕ್ಕೇನಮ್ಮ? ನಾನು ನಿನ್ನ ಅಪ್ಪನಮ್ಮ, ಮೊದಲು ಅದನ್ನ ಮನ್ಸಲ್ಲಿಟ್ಕೋ. ಒಳ್ಳೇದಾಗಬೇಕು ಅಂದರೆ ನನ್ನ ಮಗಳಿಗೆ ಆಗಬೇಕು ಅಂತ ಅನ್ಸಲ್ವೇನಮ್ಮ? ತಡೀತೀನಿ ಅಂತ ಹೇಳ್ತಿದ್ಯಲ್ಲ, 200 ವರ್ಷದ ಸಂಪ್ರದಾಯನಮ್ಮ. ಏನಪ್ಪ, ಸೊಕ್ಕಮ್ಮ ಮದ್ವೆ ವಿಷಯದಲ್ಲಿ ನೀರಲ್ಲಿ ಬಿದ್ದು ಸತ್ತೋಗಿರೋ ಕಥೆನೇ ಹೇಳ್ತಿದ್ಯಾ ಹೊರತು ನಾನು ಸೊಕ್ಕಮ್ಮನ್ ತಾನೇ ಪೂಜಿಸ್ತಿದ್ದೀನಿ. ಸೊಕ್ಕಮ್ಮ ಸತ್ತೋಗಿದ್ದಕ್ಕೆ ನಾನು ದೇವಿ ಅಂತ ತಿಳ್ಕೊಂಡಿಲ್ಲಪ್ಪ. 200 ವರ್ಷಗಳ ಹಿಂದೆ ಅವ್ರು ಪ್ರೀತಿಸ್ತವ್ರನ್ನೇ ಮದ್ವೆ ಆಗಿ ಸತ್ತೋಗಿದ್ದಾರೆ. 200 ವರ್ಷಗಳಾದ್ಮೇಲೆ ನಾನ್ ಪ್ರೀತಿಸ್ತವ್ರನ್ನ ಮದ್ವೆ ಆಗ್ಬಾರ್ದಪ್ಪ? ಇಲ್ಲಮ್ಮ, ನಮ್ಮ ಆಸೆ ಏನು ಅಂದ್ರೆ ಇನ್ನೊಬ್ರು ಕೂಡ ಆ ತಾಯಿ ತರ ಆಗ್ಬಾರ್ದು ಅಂತ ಇಷ್ಟೆಲ್ಲ ಹೋರಾಡ್ತಾ ಇರೋದಮ್ಮ. ಪರವಾಗಿಲ್ಲಪ್ಪ, ಇನ್ನೊಬ್ಬ ಸೊಕ್ಕಮ್ಮ ಆದ್ರೂ ಪರವಾಗಿಲ್ಲಪ್ಪ, ನಾನು ಅವ್ರನ್ನ ಮರಿಯಲ್ಲ. ನಿಲ್ಸು ಸಾಕು. ಮಾತಾಡ್ತಾಳೆ, ಮಾತು ಕಲ್ತಿದ್ಯಾ, ಚೆನ್ನಾಗಿ ಮಾತು ಕಲ್ತಿದ್ಯಾ. ನೀನ್ ಕೆಲ್ಸಕ್ಕೆ ಹೋಗಿದ್ ಸಾಕು. ಇನ್ಮೇಲೆ ಮನೆ ಬಿಟ್ಟು ಹೊರಗಡೆ ಹೋದೆ ಕೈಯೋ ಕಾಲ್ನೋ ಮುರಿದಾಕ್ಬಿಡ್ತೀನಿ. ನಾನ್ ನಿಮ್ಮಪ್ಪ, ನಿನ್ಗೆ ಒಳ್ಳೇದ್ನೇ ಮಾಡ್ತೀನಿ, ಅರ್ಥ ಆಯ್ತಾ? ಪ್ರೀತಿ ಅಂತೆ ಪ್ರೀತಿ, ಮಣ್ಣಂಗಟ್ಟಿ ಪ್ರೀತಿ. ಮಗ, ಏನಲ್ಲೋ ಫೇಸ್ಬುಕ್ ಪಾಸ್ವರ್ಡ್ನ ಮರ್ತೋದು ಒಂಥರ ಸಪ್ಪು ಕೂತಿದ್ಯಾ? ಇಲ್ಲ ಕಣು, ಲವ್ ಮಾಡೋರು ಎಲ್ರೂ ಹೇಳೋ ಥರ ಅವಳನ್ನ ಅಲ್ಲಲ್ಲ ಕಣು, ಇಲ್ಲಿಟ್ಟಿದ್ದೀನಿ.
ನನಗೆ ಹೇಗೆ ಗೊತ್ತು ಅವ್ರು ಯಾವ ಮನೆ, ಯಾವ ಜಾತಿ, ಯಾವ ಊರು, ಅವರಪ್ಪ ಯಾರು ಅಂತ? ಆದ್ರೆ ಮಗ, ಅವಳು ಯಾವಾಗ್ಲೂ ನನ್ನ ಗಿಳಿ ಕಣು. ಹೋಗ, ಇವನು ಬೇರೆ. ಏನ್ ಚಂದ್ರ, ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ? ಅದೇಣ, ಆ ಹುಡುಗಿ 2 ದಿನದಿಂದ ಫೋನ್ ಮಾಡಿಲ್ಲ. ಇದನ್ನೆಲ್ಲ ಸುಲಭ ಅನ್ಕೊಂಡ್ಬಿಟ್ಟಿದ್ದಾನೆ. ನಾನು ಎಷ್ಟೋ ಹೇಳ್ದೆ, ಕೇಳ್ತಾ ಇಲ್ಲ ಅಣ್ಣ. ನೀವಾದ್ರೂ ಸ್ವಲ್ಪ ಹೇಳಿ, ಲವ್ ಎಲ್ಲ ಆಗಲ್ಲ ಅಂತ. ನಾನೇನಂತ ಹೇಳಿ ಬ್ರದರ್, ಈ ಹೆಣ್ಮಕ್ಳೇ ಹಿಂಗೆ ಬ್ರದರ್. ನಾವು ಕಷ್ಟಪಟ್ಟು ರೆಡ್ ಪಾನ್ ಹಾಕಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಇನ್ನೊಬ್ರು ಹೋಗ್ತಾರೆ. ಕರೆಕ್ಟಾಗಿ ಹೇಳಿದ್ರಣ್ಣ. ನೀವೆಲ್ಲ ಮಾಡ್ದಿರೋ ಲವ್ವ ಅವ್ನಿಗೆ ಅರ್ಥ ಆಗಂಗೆ ಹೇಳಿ ಅಣ್ಣ. ಹೌದಣ್ಣ, ನೀನ್ ಹೇಳೋಣ ನಿನ್ ಕತೆನ, ಚಂದ್ರಂಗ್ ಗೊತ್ತಾಗ್ಲಿ. ಮಗ, ಮಳೆ ಸಾಂಗು ಕಣ. ಇಲ್ಲ ಇಲ್ಲ, ಇದು ನನ್ನ ಮನ್ಸಿನ ಸಾಂಗು ಕಣ. ರೈಲೇ 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 ನನ್ನ ಕೊಂದು ಬಿಟ್ಟು ಹೋಗೇ ಬಿಟ್ಟೆ ಮೈಲೇ. ರೈಲೇ 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 ನನ್ನ ಶೂಟು ಮಾಡಿ ಕೊಂದೇ ಬಿಟ್ಟೆ ಮೈಲೇ. ಆಗಳಿಗೆ ನೋಡ್ದೆ ಚೇನ, ಮರುಗಳಿಗೆ ಹೋಯ್ತು ಮಾನ. ಅದು ಮೈ ಮೇಲೆ ಮಾಡ್ಕೊಳ್ಳೋ ಸ್ನಾನ, ಅವಳು ಸಿಕ್ಕಿಲ್ಲ ಹೊರಟೋಗೋ ಯಾಣ. ಕಣ್ಣಲ್ಲೇ ಹಾಡಿ ನನ್ನ ಕೊತ್ತಾಳೆ ನೋಡಿ, ಚೂರು ಚೂರು ಮಾಡಿ ನಗ್ತಾವಳೆ ನೋಡಿ. ತಂದಾನೆ ತಾನೆ ತನ ತಂದಾನೆ ತಾನೆ, ತಂದಾನೆ ತಾನೆ ತಂದಾನ ನಾನೇ. ಮೈಲೆ ಮೈಲೆ ನೀ ಹೇಳು ಹೇಳು, ನಾ ಹುಡುಕಿ ಬರುವೆ ನೀ ನಿಲ್ಲು ನಿಲ್ಲು. ಮೈಲೆ ಮೈಲೆ ನೀ ಹೇಳು ಹೇಳು, ನಾ ಹುಡುಕಿ ಬರುವೆ ನೀ ನಿಲ್ಲು ನಿಲ್ಲು. ಮನಸ ಒಳಗೆ ತರಲೆ, ಮರದ ಕೆಳಗೆ ನೆರಳೆ. ಈಗ ಕಣ್ಣ ಮುಚ್ಚೆ ಆಟಕ್ಕೆ ನಾನು ಎಂದು ಬರಲೆ. ತಪ್ಪಿಕೊಂಡು ಮಲಗಿ ಬಾಯ್ ಬಂದಂಗೆಲ್ಲ ಹೊರಳಿ, ಈಗ ಮಾತು ಇಲ್ಲ ಕತೆಯೂ ಇಲ್ಲ, ಅವಳೇನೇ ಇಲ್ಲ. ನಲ್ಲಿಕಾಯ್ ಕಣ್ಣಲ್ಲೇ ಗುರಿ ಇಟ್ಟಿ ಹೊಡಿತಾಳೆ, ಎಂದಿಗೂ ಮರೆಯದ ಮೂಗ್ಜುಮುಖಿ ತೊಟ್ಟವಳೆ. ಕಾಲ ಕಡೆಯ ಹಾಗೆ ನನ್ನ ಜೀವ ಹಿಂಡಿ ಹೋಗೆ. ಬಾ. ರೆಕ್ಕೆ ಬಿಚ್ಚಿ ಹರಡಿ ಅವ ಹೋಗೆ ಬಿಟ್ಟು ಮರೆತು, ಹಾರೋಗಿರೋ ವಿಷಾಪಕ್ಕೆ ಯಾಕೋ ನಿಂಗೆ ಉಸಿರು. ದಾಡಿ ಬಿಟ್ಟ ಹುಡುಗ ಅವಳಿಂದೆ ಬಿದ್ದು ತಿರುಗ, ಇವ ಹೆಂಗೋ ಇದ್ದ ಚೆನ್ನಾಗಿದ್ದ ಪ್ರೀತಿ ಮಾಡಿ ಪೆದ್ದ. ದಿನ ರಾತ್ರಿ ನೆನಪಲ್ಲೇ ನಿದ್ದೇನೆ ಬರುತ್ತಿಲ್ಲೇ. ಹೋದಳು ಅವಳು ಹೇಳ್ದೇನೆ
ಬರದಿರೋ ಊರಲ್ಲಿ ಮನೆಗಳಿಗೆ ಪ್ರೀತಿಲಿ ನೀತಿ ಇಲ್ರೋ ಹುಡುಗ ಸೋತು ಸತ್ನಲ್ಲೋ ಮೈಲೆ ಮೈಲೆ ನೀ ಹೇಳು ಹೇಳು ನಾ ಹುಡುಕಿ ಬರುವೆ ನೀ ನಿಲ್ಲು ನಿಲ್ಲು ಮೈಲೆ ಮೈಲೆ ನೀ ಹೇಳು ಹೇಳು ನಾ ಹುಡುಕಿ ಬರುವೆ ನೀ ನಿಲ್ಲು ನಿಲ್ಲು ಮೈಲೆ 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 ಅಣ್ಣ ಹೇಳೋಣ. ಕೆಲಸ ಮುಗಿದ್ಮೇಲೆ ಸೈಲೆಂಟ್ ಆಗಿ ಎಸ್ಕೇಪ್ ಆಗು. ದುಡ್ಡು ಕರೆಕ್ಟಾಗಿ ಬಂದು ಕೈ ಸೇರುತ್ತೆ. ಲೇ, ನೀವಿರೋ ಚೆಕ್ಕು ಬರೀ ರಾಜಾಗ್ ಮಾತ್ರ ಅಲ್ಲ, ಆ ನನ್ನ ಮಗನೇ ಕೆಳಗಡೆ ಬೀಳೋ ತರ ಸ್ಟ್ರಾಂಗ್ ಆಗಿ. ಅಣ್ಣ ಮನೇಲಾಗೆ ಸೋಫಾ ಮೇಲೆ ರಂಗನಾಥ ಸ್ವಾಮಿ ತರ ನೆಮ್ಮದಿಯಾಗಿ ಮನಿಕೊಳ್ಳೋಣ. ಅವನ ಒಳಗಡೆ ಇರೋ ಉಸಿರು ಫ್ಲೈಟಲ್ಲಿ ಟಿಕೆಟ್ ತಗೊಳ್ದೆ ಇರೋರ ಥರ ವಾಯ್ಸೇ ಇಲ್ಲದೆ ಸಲೀಸಾಗಿ ಹೋಗುತ್ತೆ. ನೋಡಿ ನನಗೆ ಫೋನ್ ಹಾಕೋಣ. ಏಯ್ ಬೀರ್ ಬೇಡ, ಆ ಡ್ರಿಂಕ್ಸ್ ಕೊಡ. ಅಣ್ಣ ಉಪ್ಪಿನಕಾಯಿ ಬರ್ತದೆ, ನೆಕ್ ಬಿಟ್ಟು ಫೋನ್ ಮಾಡ್ತೀನಿ. ಏನ್ ಚಿನ್ನ ಹೇಳ್ದೆ? ನಾನೇನು ಹೇಳಲೇ ಇಲ್ಲ ಅಣ್ಣ. ಪರವಾಗಿಲ್ಲ ಹೇಳು. ಇಲ್ಲ, ನಾನು ಹೇಳ್ತೀನಿ, ಆದರೆ ನಾನು ಹೇಳಿದ್ರೆ ನೀವು ತುಂಬಾ ಓವರ್ ಆಗಿ ಮಾಡ್ತೀರಣ್ಣ. ಹಂಗ ಪರವಾಗಿಲ್ಲ ಹೇಳು. ನೀವು ಕಪ್ಪು ಜಾಕಿ ಚಾನ್ ತರ ಇದ್ದೀರಣ್ಣ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗ್ ಅಲ್ಲಿದ್ದೀನಿ. ಇನ್ನೊಂದು 1 ಅವರ್ ಬಿಟ್ಕೊಂಡು ಸರ್ ಮಾತಾಡ್ತಾರೆ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗ್ ಅಲ್ಲಿದ್ದೀನಿ. ನಾನು ಮಾತಾಡೋದಕ್ಕೆ 2 ದಿನ ಆಗುತ್ತೆ. ಹೇಳಿದ್ ಮನ್ರೆ. ಏನೋ ಮುತ್ತುರಾಜ್,
ನಿನ್ ತಮ್ಮನ ವ್ಯವಹಾರ ತಪ್ಪಾಗಿ ಹೋಗ್ತಿದ್ಯಂತೆ. ಏನ್ ಹೇಳ್ತಾ ಇದ್ರಿ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಎಲ್ಲ ವಿಷಯನೂ ಕಿವಿಗೆ ಬಿತ್ತು ತಮ್ಮ. ಹೋದ್ ವರ್ಷನೇ ಪಕ್ಕದ ಊರಲ್ಲಿರೋ ಓಟ್ಗಳೆಲ್ಲ ನಮ್ಮ ಪಕ್ಷಕ್ಕೆ ಬೀಳ್ದೆ ಪಕ್ಷ ಬಿಲ್ವಿಲ್ಲ ಅಂತ ಒತ್ತಾಡ್ತಿತ್ತು. ನೋಡು, ಬೀಳ್ತಾ ಇರೋ ಪಂಚೆನ ಎತ್ತಿ ಸೊಂಟು ಕಟ್ಕೊಳ್ಳೋ ಸ್ಥಿತಿಲಿ ನಾವೀಗಿಲ್ಲ. ಹರಿತವಾಗಿರೋ ಕತ್ತಿ ಮೇಲೆ ಕೂತ್ಕೊಂಡ್ರೆ ಹರಿದೋಗೋದು ಬರೀ ನಮ್ಮ ಬಟ್ಟೆ ಮಾತ್ರ ಅಲ್ಲ. ನಿನ್ಗೆ ಅರ್ಥ ಆಯ್ತು ಅನ್ಸುತ್ತೆ. ವಿಷಯನ ತುಂಬಾ ಬೆಳೆಯಕ್ ಬಿಡ್ದೆ ನೆಲನ ಒರ್ಸೋ ಥರ ಏನು ಇಲ್ದಂಗೆ ಒರ್ಸ್ಬಿಡು. ಸರಿ ಯಜಮಾನ್ರೆ. ಹೇಗಿರಿ, ಗಾಡಿ ಎತ್ತೋ. ಹಲೋ ಚಂದ್ರ, ಎಲ್ಲೋ ಇದೆಯಾ? ಈಚೆ ಇದ್ದೀನಣ್ಣ. ಏಯ್, ನಿನ್ನ ವಿಷಯ ರಾಜಕಾರಣಿಗಳ ಕಿವಿವರೆಗೂ ಹೋಗಿದೆ. ಇನ್ಮೇಲಾದ್ರೂ ನೋಡ್ಕೊಂಡು ಹುಷಾರಾಗಿರು ಸ್ವಲ್ಪ. ನನ್ನ ಮರ್ಯಾದೆಗೆ ಕಪ್ ಚುಕ್ಕಿ ಇಡಕ್ ಹೋಗ್ಬೇಡ. ಸರಿ ಸರಿ. ನಿನ್ ಜೊತೆ ಇವಾಗ ಯಾರೋ ಇದ್ದಾರೆ? ಯಾರೂ ಇಲ್ಲ ಅಣ್ಣ, ಈಗ ಹೊರಡ್ತೀನಿ. ಸರಿ, ಬೇಗ ಬಂದ್ಬಿಡ್ತೀಯ ಅಲ್ವಾ? ಬರ್ತೀನಣ್ಣ. ಹಾ, ನೋಡ್ಕೊಂಡು ಹುಷಾರಾಗಿ ಬಂದ್ಬಿಡೋ. ಫೋನಣ್ಣ. ತಗೋಣ. ಏನೋ ತಗೊಂಡಿದ್ದೀನಿ ಕಣ. ಸುಬ್ರಹ್ಮಣ್ಯ, ಅಪ್ಪ ಬರ್ತಾರೆ. ಅಮ್ಮನಿಗೆ ತೊಂದರೆ ಕೊಡದೆ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪನಿಗೊಂದು ಮುತ್ಕೊಡು. ಓಕೆ ಕಂದ, ಮಲ್ಕೊಮ್ಮ ನೀನು. ಏನೋ ಫೋನ್ ಮಾಡಿದ್ರೆ ಕಟ್ ಮಾಡಿ ಇಡ್ತಿದ್ಯಾ? ಎಲ್ಲೋ ಇದೆಯಾ? ನೀನ್ ತಾನೇ ಚಂದ್ರ ಕೇಳ್ತಾ ಇದ್ದೀನಿ. ಎಲ್ಲೋ ಇದೆಯಾ? ಮನೆಗೆ ಬರ್ತಾ ಇದ್ದೀನಣ್ಣ. ಸರಿ ಸರಿ, ಬೇಗ ಬಂದು ಸೇರ್ಕೊಂಡ್ಬಿಡು. ಸರಿ, ಬರ್ತೀನಣ್ಣ. ಸುಬ್ರಹ್ಮಣ್ಯ, ಎಲ್ಗ ಹೊರಟೆ? ಏನಣ್ಣ, ಮುಖ್ಯವಾದ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಕರೀತೀಯ? ತುಂಬಾ ಕೆಲಸ ಇದೆ ನಿಂಗೆ, ಹೋಗಪ್ಪ. ಲೇ ಸುಬ್ರಹ್ಮಣ್ಯ, ಏನಣ್ಣ ತಮ್ಮನ ಮೇಲೆ ಅಷ್ಟೊಂದು ಆಸೆನಾ? ನಿನ್ನೆಲ್ಲ ಕಣ ಹುಡುಗನ್ ಕರ್ತಿದ್ದು. ಇಲ್ಲಿ ಕೇಳು, ಒಂದು ನನ್ನ ಹೆಸರು ಚೇಂಜ್ ಮಾಡು, ಇಲ್ಲ ಅವನ ಹೆಸರು ಚೇಂಜ್ ಮಾಡು. ಜೊತೆಲಿ ಹುಟ್ಟು ತಮ್ಮನಿಗೂ ಮತ್ತೆ ಕೆಲ್ಸದವನಿಗೂ ಒಂದೇ ಹೆಸರು ಕರ್ಕೊಂಡು ಯಾವಾಗ ನೋಡು ಸುಬ್ರಹ್ಮಣ್ಯ ಅನ್ಕೊಂಡು. ಯಾಕೋ ಟೆನ್ಷನ್ ಮಾಡ್ಕೊತೀಯ? ಹೋಗ. ಬ್ಲಾಡಿ ಸ್ಟೂಪಿಡ್. ಹೋಗಲೇ. ಅಣ್ಣ,
ಏನಣ್ಣ ಇಲ್ಲಿ ಬಂದು ಕೂತಿದ್ಯಾ? ಅಲ್ಲಿ ಅತ್ತಿಗೆ ಹುಡುಕ್ತಿದ್ದಾರೆ, ಸುಬ್ರಹ್ಮಣ್ಯನೂ ಹುಡುಕ್ತಿದ್ದಾನೆ. ಬಾಣ ಹೋಗೋಣ. ನಾನೇ ಹೇಳ್ತಿದ್ದೀನಲ್ಲ, ಬಾಣ ಹೋಗೋಣ. ಅಣ್ಣ ಹುಡುಗರು ಬರ್ತಾ ಇದಾರಣ್ಣ. ಏನ್ ಮಂಜುಳಾ, ನಮ್ಮೇಲೆ ನಂಬಿಕೆ ಇಲ್ವಾ? ಏನಕ್ಕ, ನೀನೇ ನಮ್ನ ನಂಬ್ಲಿಲ್ಲ ಅಂದ್ರೆ ಹೆಂಗೆ? ನಿಮ್ಮೇಲ್ ನಂಬಿಕೆ ಇಲ್ದೇ ಇರೋದಕ್ಕ ನಾನು ನೀವು ಹೇಳಿದ ತಕ್ಷಣ ಇಲ್ಲಿಗೆ ಬಂದಿದ್ದು. ಯೋಚನೆ ಮಾಡ್ಬೇಡಕ್ಕ, ನಿನ್ ಲವ್ಗೆ ನಾವ್ ಹೆಲ್ಪ್ ಮಾಡ್ತೀವಿ. ನಾವೆಲ್ಲ ಇದೀವಲ್ವಾ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಅದಕ್ಕಲ್ಲ, ಇಷ್ಟೊತ್ತು ನಾನು ಕಾಣಿಸಿಲ್ಲ ಅಂತ ಮನೇಲೆಲ್ರೂ ಗಾಬರಿ ಆಗಿರ್ತಾರೆ. ಅಪ್ಪಂಗ್ ಬೇರೆ ತುಂಬಾ ಕೋಪ, ನಿಮ್ಗೆಲ್ಲ ಗೊತ್ತಲ್ವಾ? ಕೊಲೆ ಮಾಡಿ ಸತ್ತೋದ್ರೆ ಅದು ದುಃಖನೇ, ಆದ್ರೆ ಹೀಗ್ ಮನೆ ಬಿಟ್ಟು ಓಡ್ ಬಂದಿದ್ದು ಅದು ಅವ್ರಿಗೆ ದೊಡ್ಡ ಅವಮಾನ ಅಲ್ವಾ? ಅದಕ್ಕೆ ತುಂಬಾ ಭಯ ಆಗ್ತಿದೆ. ಅವ್ರು ಮಾತ್ರ ಏನು ಹಳೆ ಕಥೆಗಳನ್ನೇ ಮಾತಾಡ್ತಾ ಇರ್ತಾರೆ. ಕಾಲ ಬದಲಾಗಿರೋದು ಗೊತ್ತಿಲ್ಲ, ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮನ್ನ ನೋಡ್ತಾ ಇದ್ಯಾ ತಾನೆ? ಎಲ್ಲಾ ಮಾಡ್ತಾ ಇರೋದು ನೀನ್ ಒಳ್ಳೇದಕ್ಕೇನೆ. ಹೊಡೆದ್ರೆ ಹೊಡಿ, ಇಲ್ಲ ಅಂದ್ರೆ ಕತ್ತಿ. ನೀನ್ ಜಯಿಸ್ತಿ ಅಕ್ಕ, ಜಯಿಸಕ್ಕ. ಈ ರೂಟಲ್ಲಿ ಹೋದ್ರೇನೆ ಎಲ್ಲ ವರ್ಕೌಟ್ ಆಗೋದು. ಒಂದೇ ದಿನ ಎಲ್ಲ ಮರ್ತು ಜಾತಿ ವಿಷಯ ಬಿಟ್ಟು ಎಲ್ಲ ಒಂದೇ ಸೇರ್ಬೇಕು, ಅದೇ ನಮ್ಮ ಟಾರ್ಗೆಟ್. ಮುತ್ತಣ್ಣನ್ಗಿಂತ ನಿಮ್ಮ ಅಪ್ಪನೇ ವಾಸಿ. ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀವಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಏನೋ ನಿಮ್ಗೇನ್ ಸಮಾಜ ಸೇವಕರ ನೆನ್ಪಾ? ಗುರು ಗೋವಿಂದ, ಅಣ್ಣ ಏನ್ ಹೇಳ್ತಾರ ಅರ್ಥ ಆಗ್ತಿದ್ಯಾ? ನಾನು ಮಾತಾಡ್ತಾ ಇದ್ದೀನಲ್ಲ. ಮೊದ್ಲೇ ನಮ್ ಸುಬ್ರಹ್ಮಣ್ಯ ಸತ್ತಿದ್ದಾನೆ, ಇನ್ಯೂರು ಕಳ್ಕೊಂಡ್ರೆ ನನ್ನ ಕೈಲಾಗಲ್ಲ. ಮೊದ್ಲೇ ಸಮಯ ಸರಿ ಇಲ್ಲ. ನೀವ್ ಇಷ್ಟ ಬಂದಿದ್ ಕಡೆ ಜಗಳ ಮಾಡ್ಕೊಂಡು ಓಡಾಡ್ತಾ ಇದ್ದೀರ ಅಲ್ವೇನ್ರೋ? ನಾನು ಹೇಳೋದು ಮಾತ್ರ ಮಾಡ್ರಿ. ಸುಬ್ರಹ್ಮಣ್ಯ, ಕಲ್ಲೆತ್ತು ಅಂತ ತಲೆ ಮೇಲೆ ಹಾಕೋ. ಅದನ್ನ ಹಾಕಕ್ ನಿನ್ಗೆ ಎಷ್ಟೊತ್ತು ಬೇಕು? ಯಾರಾದ್ರೂ ಪೊಲೀಸವ್ರಿಗೆ ಹೇಳಿದ್ರೆ ಅಧಿಕಾರದಲ್ಲಿರೋ ಪೊಲೀಸರು ಬಂದು ನಮ್ಮನ್ನೆಲ್ಲ ಸುಟ್ಟಾಕ್ತಾರೆ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಜಾತಿಗೂ ಬೆಲೆ ಇಲ್ಲ, ಪ್ರೀತಿಗೂ ಬೆಲೆ ಇಲ್ಲ. ತಪ್ಪು ಮಾಡ್ತಿರೋರ್ನೆಲ್ಲ ಒಟ್ಟಿಗೆ ಸೇರಿಸಿ ಸಾಯಿಸ್ಬಿಡೋಣ, ಅದೇ ಒಳ್ಳೆ ಕೆಲಸ. ಕೆಟ್ಟವ್ರನ್ನೆಲ್ಲ ಸಾಯಿಸಿ.
ಮನೇಲಿ ಒಂದು ಉಸಿರು ಕಾಯ್ತಾ ಇರತ್ತೆ ಅಂತ ಗೊತ್ತಾಗ್ಬೇಕು. ವಿಧಿಯಾಟ ಏನೋ ಇದು ವಿಧಿವಶನಾಗಿ ಹೈ ಹೊರಗಿನ ಹೊಸಿಲಿಗೆ ಬಾಗಿಲು ಬಗಿದಿದೆ. ವಿಧಿಯಾಟ ಏನೋ ಇದು ವಿಧಿವಶನಾಗಿ ಹೇ ಹೊರಗಿಂದ ಹೊಸಿಲಿಗೆ ಬಾಗಿಲು ಬಿಗಿದಿದೆ. ಏನೇ ಆ ಹುಡುಗರು ನಿನ್ನ ಕರ್ಕೊಂಡೋಗಿ ಬಂಗ್ಲೆಲಿಟ್ಟು ಚಂದನ್ ಜೊತೆ ಸೇರಿಸ್ಬಿಡ್ತಾರಾ? ನಾನು ಹೇಳಿದ್ನೆ ಕಣೆ ಅವ್ರು ಮಾಡೋದು. ಸುಬ್ರಹ್ಮಣ್ಯ ಸತ್ತೋದ, ಜಾತಿ ನಾನ್ ರಕ್ತದಲ್ಲೇ ಬೆರ್ತೋಗಿದೆ ಕಣೆ. ಬರ ಇಂದು ಭಾಗಿಯಾಗಿ ಮನಸ್ಸೆಲ್ಲ ಕಲ್ಲು ಆಗಿ ನಿನ್ನ ನೆನಪಿಗೆ ಈಗ ಮರುಚುಕೆ ಒಂದು ಬಾಗಿ. ತಂಗಾಳಿ ಸತ್ಯವೆಲ್ಲ ಹೇಳಿದೆ, ನಿನ್ನ ತಪ್ಪು ಒಪ್ಪು ಎಲ್ಲ ತಿಳಿಸಿದೆ. ಎಲ್ಲೋ ಹಾಕಿ ಹರಿದರು ಅದರ ಮನೆ ಒಡೆದು ಇದೆ. ಹುಟ್ಟಿ ಬೆಳೆದ ಊರಿನಲ್ಲೇ ಕಾರ್ಮೋಡ ಈಗ ಹೊಕ್ಕಿದೆ.